ಎಕ್ಸೆಲ್ ಪಿ ಯು ಕಾಲೇಜ್ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್. ದಿಲ್ಲಿಯಿಂದ ಹಳ್ಳಿವರೆಗೆ, ಹಳ್ಳಿಯಿಂದ ದಿಲ್ಲಿವರೆಗೂ ಹಬ್ತಾ ಇದೆ ನೀಟ್ನ ಕಿಚ್ಚು. ದಿಕ್ಕು ಬದಲಾಯಿಸಿಕೊಳ್ತಾ ಇದೆ ಈ ಒಂದು ಹೋರಾಟ. ಒಮ್ಮೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತಾರೆ, ಇನ್ನೊಮ್ಮೆ ಇನ್ಯಾರ್ದೋ ಹೆಸರು ಹೇಳ್ತಾರೆ, ಧರ್ಮೇಂದ್ರ ಪ್ರಧಾನ್ ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ಬರು ಮೋದಿನೇ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ರಾಜೀನಾಮೆಗಳು ಇವರ ಇಶ್ಯೂನ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಾ ಇದ್ದಾರೆ. ಒಬ್ಬ ನಾಲಾಯಕ್ ಶಿಕ್ಷಣ ಮಂತ್ರಿ ಈ ದೇಶದಲ್ಲಿ ಶಿಕ್ಷಣದಲ್ಲಿ ಇನ್ನೂ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯ. ಅದು ನಾಲಾಯಕ್, ಲಾಯಕ್ ಇಲ್ಲ. ಇಷ್ಟು ದೇಶದಲ್ಲಿ ನನ್ನ ಒಂದು ಕಾರಣದಿಂದಾಗಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. 22,80,000 ವಿದ್ಯಾರ್ಥಿಗಳ ಬದುಕಿಗೆ ನಾನು ಕೊಳ್ಳಿ ಇಟ್ಟಿದ್ದೀನಿ. ನಾನು ಅವರ ಭವಿಷ್ಯ ಕಿತ್ಕೊಂಡಿದ್ದೀನಿ. 22,80,000 ಮಕ್ಕಳು ಅಂತ ಹೇಳಿದ್ರೆ ಅದರ ಅರ್ಥ ನಿಮಗೆ ನಾವೊಂದು ರೇಷನ್ ಕಾರ್ಡ್ ಅಂತೀವಿ, ಒಂದು ರೇಷನ್ ಕಾರ್ಡ್ ಅಂತ ಮಾತಾಡ್ತೀವಲ್ವಾ, ಒಂದು ರೇಷನ್ ಕಾರ್ಡ್ನ ಸರಾಸರಿಯಾಗಿ 5 ಜನರ ಹೊಟ್ಟೆಪಾಡು ಅಂತ ಕನ್ಸಿಡರ್ ಮಾಡಬೇಕು ನಾವು ಅದನ್ನು. ರೇಷನ್ ಕಾರ್ಡ್ ಒಂದು, ಹೊಟ್ಟೆಪಾಡು 5 ಜನರದ್ದು. ಇಲ್ಲಿ 22,80,000 ಅಂತ ಹೇಳಿದಾಗ ಅದರಲ್ಲಿ ಕೋಟ್ಯಾಂತರ ಜನಗಳ ಭವಿಷ್ಯ ಇರುತ್ತೆ. ಅದರಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ. ಯಾರೋ ವೈದ್ಯರಾಗ್ತಾಯಿದ್ರು, ಯಾರ್ದೋ ಪ್ರಾಣ ಉಳಿಸ್ತಾ ಇದ್ದರು, ಒಳ್ಳೆ ರೀತಿಯಲ್ಲಿ ಸೀಟ್ ಸಿಕ್ಕಿದಾಗ ಅವ್ರು ಯಾವುದು ಹಣ ಕೊಡದೇ ಇದ್ದಾಗ ಅವ್ರ ಸೇವೆಗೆ ಅಂತ ಇದ್ದರು. ಇವೆಲ್ಲವೂ ಬರ್ತವೆ ಅದರಲ್ಲಿ, ಪ್ರತ್ಯಕ್ಷ ಪರೋಕ್ಷ ವಿಚಾರಗಳು. ಸೊ ಹೀಗಿದ್ದಾಗ ಇಷ್ಟು ಜನರ ಬದುಕಿಗೆ ನಾನು ಕೊಳ್ಳೆ ಇಟ್ಟುಬಿಟ್ಟಿದ್ದೀನಿ. 21 ಮಕ್ಕಳು ಸ್ಯೂಸೈಡೇ ಮಾಡಿಕೊಂಡು ಬಿಟ್ಟರು. ಅವರ ಹೆಣದ ಮೇಲೆ ನಾನು ಕುರ್ಚಿ ಹಾಕ್ಕೊಂಡು ಇವತ್ತು ಶಿಕ್ಷಣ ಮಂತ್ರಿ ಸ್ಥಾನದಲ್ಲಿ ಉಳಿದಿದ್ದೀನಿ ಅನ್ನೋ ಪರಿಜ್ಞಾನ ಈ ದೇಶದ ನಾಲಾಯಕ್ ಎಜುಕೇಷನ್ ಮಿನಿಸ್ಟರ್ಗೆ ಇಲ್ಲ. ನಾನು ಮಕ್ಕಳ ಹೆಣಗಳ ರಾಶಿಯ ಮೇಲೆ ಕುರ್ಚಿ ಹಾಕ್ಕೊಂಡು ಕೂತಿದ್ದೀನಿ ಎನ್ನುವ ಕನಿಷ್ಠ ಪರಿಜ್ಞಾನ, ಪ್ರಜ್ಞೆ ಇಲ್ಲದಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಉಸಿರಾಡ್ತಾ ಇದ್ದೀವಿ. ಜೆನ್ಜಿ ಹೋರಾಟ, ಕಾಕ್ರೋಚ್ಗಳ ಹೋರಾಟ, ಹಿಟ್ಟಿಂದ ಹೊಡೆದು ಬಿಡ್ತೀವಿ. ಮೊದಲೇ ಗಾಜು ಹೊಡೆದು ಹಾಕಿದಂಥ ಗಾಡಿಗಳು ತಂದು ನಿಲ್ಲಿಸ್ಬಿಟ್ಟಿದ್ದೀವಿ. ಕಲ್ಲು ತುಂಬಿದ ಮೂಟೆಗಳನ್ನು ಅಕ್ಕಪಕ್ಕದಲ್ಲಿ ಸುರಿಸಿದ್ದೀವಿ ನಾವು. ಸೊ ಇದೆಲ್ಲ ಪ್ಲ್ಯಾಂಡು ಆಯಿತು. ತಿಳಿಗೇಡಿಗಳಿದ್ದರು ಹೋರಾಟದಲ್ಲಿ, ಕಿಡಿಗೇಡಿಗಳಿದ್ದರು, ಪ್ರಾಯೋಜಿತ ಕಿಡಿಗೇಡಿಗಳು ಜಾಯ್ನ್ ಆದರು. ಈ ಗಲಭೆಯನ್ನು ಪ್ರಯೋಜಿಸಲಾಗಿತ್ತು. ಕಾರಣ ಏನೇ ಇಟ್ಕೊಳ್ಳಿ, ಅದರಿಂದ ಆಚೆ ಇಟ್ಬಿಡಿ. ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ನಿಜಾನ ಸುಳ್ಳ? ಒಂದೇ ಒಂದು ಮಾರ್ಕ್ನ ಪ್ರಶ್ನೆ ಇದು. ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ನಿಜಾನ ಸುಳ್ಳ? ನಿಜ. ನಿಜ ಇದ್ದ ಮೇಲೆ ಅದರದ್ದು ಉತ್ತರದಾಯಿತ್ವ, ಜವಾಬ್ದಾರಿ ಯಾರೋ ಒಬ್ಬ ಮಿನಿಮಮ್ ಯೋಗ್ಯತೆ ಇರೋ ಮನುಷ್ಯ ಹೊತ್ಕೊಳ್ಬೇಕಲ್ಲ. ಕನಿಷ್ಠ ಯೋಗ್ಯತೆ ಇರುತ್ತಲ್ರಿ, ತುಂಬ ಯೋಗ್ಯತೆ ಬೇಕಾಗಿಲ್ಲ ಇದಕ್ಕೆ. ಸ್ವಲ್ಪ ಯೋಗ್ಯತೆ ಇರೋರಾದರೂ, ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ರೈಲ್ ಆಕ್ಸಿಡೆಂಟ್ ಆಯಿತು ಅಂಥೇಳಿ ರೈಲ್ವೆ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟಂಥ ಮಹಾನುಭಾವನ ದೇಶದಲ್ಲಿ ನಾವು ಇವತ್ತಿಗಿದ್ದೀವಿ. 21 ಮಕ್ಕಳು ಹೆಣ ಬಿದ್ದರು, ಮತ್ತೆ 150 ಕ್ವಶನ್ ಪೇಪರ್ಗಳು ಲೀಕ್ ಆದರೂ ಅದರ ಪರಿಜ್ಞಾನ ಇಲ್ಲದೆ ತುಂಬ ದಪ್ಪ ಚರ್ಮ. ನಾನು ಯಾವುದೋ ಪ್ರಾಣಿಗೆ ಹೋಲ್ಸೋಕ್ಕೆ ಇಷ್ಟಪಡಲ್ಲ, ಪ್ರಾಣಿಗೆ ಅವಮಾನ ಆಗಿಬಿಡ್ತವೆ. ಯೂಶ್ವಲಿ ಎಮ್ಮೆ ಚರ್ಮ ಅಂದ್ಬಿಡ್ತಾರೆ. ನನಗೆ ಎಮ್ಮೆ ಬಗ್ಗೆ ತುಂಬ ಗೌರವ ಇಟ್ಕೊಂಡು ಈ ಡಿಬೇಟ್ ಶುರು ಮಾಡ್ತಾ ಇದ್ದೀನಿ. ತುಂಬ ಗೌರವ ನನಗೆ ಎಮ್ಮೆ ಅಂದರೆ. ಯಾರಿಗೂ ತಂಟೆಗೆ ಬರಲ್ಲ. ಅದು ಬರುತ್ತೆ, ಹಾಲು ಕೊಡುತ್ತೆ, ಅದರ ಜೀವನ ನೋಡಿಕೊಂಡು ಸತ್ತ ಮೇಲೂ ಅನೇಕರಿಗೆ ಆಹಾರ ಆಗುತ್ತದು. ಅದರ ಕೊಂಬಿಂದನೂ ಒಂದಷ್ಟು ಆಭರಣಗಳೆಲ್ಲ ಮಾಡ್ತಾರೆ, ಬಿಟ್ಬಿಡಿ. ಸೊ ಅದು ಬೇರೆ ವಿಚಾರ. ಅದು ಇಷ್ಟಿದ್ದ ಹೊರತಾಗಿಯೂ ಕೂಡ ಒಂದು ಕಡೆ ಈ ಹೋರಾಟದಲ್ಲಿ ರಾಜೀನಾಮೆನ ನೀಟ್ನ ಎಂಟೈರ್ಲಿ ನಾವು ಚೇಂಜ್ ಮಾಡಬೇಕು. ನೀಟ್ ಮಾಡಬೇಕಾಗಿದೆಯಾ? ಅದನ್ನು ತಮಿಳ್ನಾಡಲ್ಲಿ ಬೇಡ ಅಂತಾರೆ. ಯಾಕೆ ನಮ್ಮ ಕರ್ನಾಟಕಕ್ಕೆ ಬೇಕಾಗಿದೆಯಾ ನೀಟು? ಯಾರಿಗೆ ಬೇಕು ಕರ್ನಾಟಕದಲ್ಲಿ ನೀಟ್ ಎಕ್ಸಾಮು? ಯಾರು ಹರಕೆ ಹೊತ್ಕೊಂಡು ಕೂತಿದ್ದಾರೆ ನೀಟಿಂದನೇ ನಾವು ಡಾಕ್ಟರ್ ಆಗಬೇಕು ಅಂಥೇಳಿ? ಇಲ್ಲ ಅಲ್ಲ. ಇವತ್ತು ತೆಲಂಗಾಣದಲ್ಲಿ ಹೊತ್ಕೊಂಡಿದೆ, ಗುಜರಾತಲ್ಲಿ ಹೊತ್ಕೊಂಡಿದೆ, ಬಿಹಾರದಲ್ಲಿ ಕಾಣಿಸ್ಕೊಳ್ತಾ ಇದೆ, ತಮಿಳ್ನಾಡಲ್ಲಿ ಕಾಣಿಸ್ಕೊಳ್ತಾ ಇದೆ. ಕರ್ನಾಟಕದಲ್ಲಿ ಯಾಕೆ ಶುರುವಾಗಬಾರ್ದು? ಯಾಕೆ ಶುರುವಾಗಬಾರ್ದಿದು? ಕರ್ನಾಟಕದಲ್ಲಿ ನೀಟೇ ಬೇಕಾಗಿಲ್ಲ ನಮಗೆ, ನೀಟ್ ನಮಗೆ ಅವಶ್ಯಕತೆ ಇಲ್ಲ ರೀ ಅಂತ ನಾವು ಯಾಕೆ ಮಾತನಾಡ್ತಾ ಇಲ್ಲ? ರಾಹುಲ್ ಗಾಂಧಿ PPT ಪ್ರೆಸೆಂಟೇಷನ್ ಕೂಡ ನಾವು ಗಮನಿಸಿದ್ವಿ. ನಾವಲ್ಲಿ ಹೇಳಿದ್ದಾರೆ, ಅವರಲ್ಲಿ ತುಂಬ ನ್ಯಾಯ ಇದೆ. ಇದರಲ್ಲಿ ಜನ ಒತ್ತಾಯಿಸ್ತಾ ಇದ್ದಾರೆ. ಒಬ್ಬರಿಗೂ ಶಿಕ್ಷೆ ಆಗಿಲ್ಲ, ಒಂದು 7.5 ಕೋಟಿ ಕುಟುಂಬಗಳಿಗೆ ನೀಟ್ನ ಹೊಡೆತ ಬಿದ್ದಿದೆ, ಎಲ್ಲವನ್ನು ಅವ್ರು ಹೇಳಿದ್ದಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ಕೀರ್ತಿ ಗಣೇಶ್ ಜಾಯ್ನ್ ಆಗಿದ್ದಾರೆ, NSUIನ ರಾಜ್ಯಾಧ್ಯಕ್ಷರು. ಸ್ವಾಗತ ಕೀರ್ತಿ ತಮಗೆ ಒಂದು ಡಿಬೇಟ್ಗೆ. ಒಂದು ಕಡೆ ಶಶಿಧರ್ ಆರಾಧ್ಯ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಶಶಿಧರ್ ಆರಾಧ್ಯ ಅವರೇ. ಇದೀಗ ನಮ್ಮನ್ನು ಉಮೇಶ್ ಅವರು ಜಾಯ್ನ್ ಆಗಿದ್ದಾರೆ, JDSನ ವಕ್ತಾರರು. ಸ್ವಾಗತ ಉಮೇಶ್ ಅವರು ತಮಗೆ ಒಂದು ಡಿಬೇಟ್ಗೆ. ಕಾಂಗ್ರೆಸ್ ವಕ್ತಾರೆ ಶೈಲಜಾ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಶೈಲಜಾ ಮೇಡಮ್ ತಮಗೆ ಒಂದು ಡಿಬೇಟ್ಗೆ. ನಾನು ಡಿಬೇಟ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿಭಟನೆ ಆಯ್ತಲ್ಲ, ಸಣ್ಣ ಒಂದು ಝಲಕ್ ನೋಡ್ಕೊಂಡು ನಾನು ಕಂಟಿನ್ಯೂ ಮಾಡ್ತೀನಿ ಡಿಬೇಟನ್ನು. ಏನಾಗಿದೆ ನೋಡಿ. And so they have some demands. What are their demands? The first demand, completely legitimate demand, is that Mr. Dharmendra Pradhan, who has failed as an education minister, who is known to be
corrupt should be relieved of his duties. 100% legitimate demand. Nothing wrong with it. He has shown India and the world that he is incapable of running this system. Exam leaks are happening one after the other. So this is a completely legitimate demand. Second demand, every single person who raised a finger on our students, and it doesn't matter who he is, the people who ordered it and the people who executed it should be made accountable. अपने विद्यार्थी की ओर से और नीट एग्जामिनेशन के बारे में और रूल्स 267 के तहत यहाँ पर बहस करना चाहते हैं, उसके लिए अगर फेयर डिस्कशन होना है तो शिक्षा मंत्री पहले राजीनामा देना चाहिए। धन्यवाद। जब वो राजीनामा नहीं देंगे, निष्पक्षपात चर्चा यहाँ नहीं होगी। इसीलिए अगर निष्पक्षपात चर्चा होना तो मैं रिक्वेस्ट करता हूँ गवर्नमेंट को वो रिजिग्नेशन दिलाए, मामला शुरू करेंगे। अपने பெரம்பலூர் போலீஸ் வந்து எங்களை அலர்ட் பண்ணாங்க. சரிங்க, கூட்டம் கொஞ்சம் ஜாஸ்தியாக இருக்குது, லேட் ஆகிடுச்சு, வராதீங்க அப்படின்ட்டு. ஸோ வி ஹேட் நோ சாய்ஸ். போலீஸ் சொன்னால் நம்ம அதை ஒபே பண்ணி தானே ஆகணும். அதே நேரத்தில் பெரம்பலூர் மக்களோட அந்த சேஃப்டியும் மைண்டில் எடுத்துக்கிட்டு ஒரு மன வலியோடவே திரும்ப போயிட்டோம். ತಲೆಗೆಲ್ಲ ಹೊಡೆದಿದ್ದಾರೆ. ಅಂದರೆ ಗೂಂಡಾಗಿರಿ, ರೌಡಿಸಮ್. ಈ ಕೊತ್ವಾಲನ ಗ್ಯಾಂಗ್ ಏನಿದೆ, ಈ ಕೊತ್ವಾಲನ ಸರ್ಕಾರ ಏನಿದೆ, ಎಲ್ಲ ಹೊಡೆದಿದ್ದಾರೆ. ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ದೀರಿ. ಇವತ್ತು ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ದು. ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಾವು ವಿಧಾನಸೌಧದಲ್ಲಿ ಗಾಂಧಿ ಸ್ಟ್ಯಾಚ್ಯು ಮುಂದೆ ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ MLCಗಳು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ನಾವು ಪ್ರಜಾಪ್ರಭುತ್ವದ ಉಳಿವಿಗಾಗಿ ರಕ್ಷಣೆ ಮಾಡಿ ಈ ಗೂಂಡಾ ಸರ್ಕಾರ, ಗೂಂಡ ಶಿವಕುಮಾರ್ ಅವರ ಸರ್ಕಾರ ತೊಲಗಬೇಕು. ಅಲ್ಲಿ ಕೀರ್ತಿ ಸಿಕ್ಕಿದ್ರಿ ಕೇಳ್ತಾ ಇದ್ದೀನಿ, ಈ ಪ್ರತಿಭಟನೆ ಹೋಗ್ತಿರ್ತಕ್ಕಂಥ ದಿಕ್ಕು ಸರಿಯಾಗಿದೆಯಾ ಅಥವಾ ಈ ರಾಜೀನಾಮೆಗಳ ವಿಚಾರದಲ್ಲಿ ಸೋನಮ್ ವಾಂಗ್ಚುಕ್ ಒಂದು ವಾದ, ಈ ಕಡೆ ಅಭಿಜಿತ್ ದೀಪ್ಗೆ ಒಂದು ವಾದ, ದಿನೇ ದಿನೇ ಒಂದು ಸಲ ಯಾರ್ದಾರ್ದೋ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೀಗಾದಾಗ ದಿಕ್ಕು ತಪ್ಪಲ್ವ ಇದು? ರೈಲ್ ಒಂದು ಟ್ರ್ಯಾಕ್ ಮೇಲೆ ಹೋಗಬೇಕು ಕೀರ್ತಿ, ಒಂದು ಟ್ರ್ಯಾಕ್ ಮೇಲೆ ಹೋದಾಗ ಅದಕ್ಕೊಂದು ಅಂತ್ಯ ಸಿಗುತ್ತೆ. ಅದಕ್ಕೆ ಯಾವುದೋ ದಿಕ್ಕಲ್ಲಿ ಹೋದರೆ ಹಳಿ ತಪ್ಪಿಡುತ್ತೆ ಅಂತ ನಾನು ಹೇಳ್ತಿರೋದು. ಸರ್, ಈಗ ನೋಡಿ, ಮೊದಲನೇದಾಗಿ ಪೇಪರ್ ಲೀಕ್ ಆಗುತ್ತೆ, ಸರ್ಕಾರದಿಂದ ಯಾರೂ ರಿಯಾಕ್ಟ್ ಮಾಡಲ್ಲ, ಯಾರೂ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಲ್ಲ. ಧರ್ಮೇಂದ್ರ ಪ್ರಧಾನ್ ಖುದ್ದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕೆ ರೆಡಿ ಇರಲ್ಲ, ಪಬ್ಲಿಕ್ಕಿಗೆ ಹೋಗಿ ಏನಾಗಿದೆ ಅಂತಲೂ ಮಾತಾಡೋದಕ್ಕೆ ರೆಡಿ ಇರೋದಿಲ್ಲ. ಅದು ಮುಂದುವರೆದ ಭಾಗವಾಗಿ ಏನಾಗುತ್ತೆ, ಯಾರೂ ಕೂಡ ಮಾತಾಡ್ತಾ ಇರಲ್ಲ. 17 ಜನ ತೀರೋಗ್ತಾರೆ. ಅವ್ರ ಮನೆಗೆ ಸಹ ಯಾರೂ ಕೂಡ ಹೋಗಿ ಒಂದು ಸಾಂತ್ವನ ಹೇಳೋಂಥ ಒಂದು ಸೌಜನ್ಯತೆ ಈ ಸರ್ಕಾರಕ್ಕಿರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ, ಪೂರ್ತಿ ಸರ್ಕಾರನೇ ಜವಾಬ್ದಾರಿ ಇದೆ. ಧರ್ಮೇಂದ್ರ ಪ್ರಧಾನ್ ಒಬ್ಬರೇ ಅಂತಲ್ಲ, ಇಡೀ BJP ಕೇಂದ್ರ ಸರ್ಕಾರ ಏನಿದೆ ಇವತ್ತು ಹೊಣೆಗಾರಿಕೆನ ತೊಗೊಬೇಕು. ಆಯಿತು, ವಾಂಗ್ಚು ಅವರು ಪ್ರೊಟೆಸ್ಟ್ ಮಾಡ್ತಾಯಿದ್ರು, ಅವ್ರನ್ನ ಅರೆಸ್ಟ್ ಮಾಡೋಂಥದ್ದು ಏನಿತ್ತು? ನೀವು ಹಿಂದೆಗಳ ಸರ್ಕಾರಗಳು ಯಾವುದೇ ಸರ್ಕಾರ ತಗೊಳ್ಳಿ, ಯಾವುದಾದೇ ಒಂದು ಘಟನೆ ಆದಾಗ ಅವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಅವರೇ ರಾಜೀನಾಮೆ ಕೊಟ್ಟಿದ್ದಿದೆ. ಹಿಂದೆ ಸರ್ಕಾರನೂ ಸಹ ಏನಾದರೂ ಜನರಿಗೆ ಒಂದು ಸಮಸ್ಯೆ ಆಯಿತು ಅಂತಂದರೆ ಅದಕ್ಕೆ ಕಾನೂನು ಕಾಯ್ದೆ ತಂದಿದ್ದೂ ಇದೆ. ಈ ಥರ ಯಾರಾದ್ರೂ ಪ್ರತಿಭಟನೆ ಮಾಡ್ತಾರೆ, ಪ್ರತಿಭಟನೆ ಸ್ಥಳಕ್ಕೆ ಹೋಗಿ ಅವ್ರಿಗೆ ಸಾಂತ್ವನ ಗೂಂಡಾಗಿರಿ ಅಂತಾರಪ್ಪ ಅಶೋಕು, ಎಲ್ಲ ಗುಂಡಾಗಿರಿ ಮಾಡಿದ್ದಾರೆ, ಹೊಡೆದಾಕ್ಬಿಟ್ಟಿದ್ದಾರೆ,
ಎಲ್ಲ ಪನಿಷ್ಮೆಂಟ್ ಆಗಬೇಕು, ನಾನು ಸುಮ್ಮನೆ ಬಿಡಲ್ಲ ಅಂತಾರಪ್ಪ ಅಶೋಕ್. ಆರ್ ಅಶೋಕು ಒಬ್ಬ ಮೂರ್ಖ ಅಂತಾನೆ ಹೇಳ್ಬೋದು ಈ ವಿಚಾರದಲ್ಲಿ. ಯಾಕೆ ಅಂತಂದ್ರೆ ಒಬ್ರು ಶಾಸಕರು ದಿಕ್ಕು ತಪ್ಪಿ ಇಲ್ಲಿ ಬರ್ತಾರೆ, ಅವರಲ್ಲೇ ಒಂದು ಕೋಆರ್ಡಿನೇಷನ್ ಇಲ್ಲ. ಪ್ರೊಟೆಸ್ಟ್ ಎಲ್ಲಿ ಸೇರಬೇಕು, ಎಲ್ಲಿ ಪ್ರೊಟೆಸ್ಟ್ ಮಾಡಬೇಕು, ಆ ಪಾರ್ಟಿನಲ್ಲಿ ಅವ್ರಿಗೆ ಕೋಆರ್ಡಿನೇಷನ್ ಇಲ್ಲ, ಕ್ಲಾರಿಟಿ ಇಲ್ಲ. ಒಬ್ಬ MLAಗೆ ಎಲ್ಲಿ ಬಂದು ನಿಂತ್ಕೊಂಡು ಬಂದು ಪ್ರತಿಭಟನೆ ಮಾಡಬೇಕು ಅನ್ನೋ ಮಾಹಿತಿ ಅವ್ರಿಗಿಲ್ಲ ಅಂತಂತಂದ್ರೆ ಯಾರು ಏನು ಹೇಳೋಕ್ಕಾಗುತ್ತೆ? ಈಗ ನಮ್ಮ ಪಾರ್ಟಿ ಮುಂದೆ ಬಂದ್ಬಿಟ್ಟು ಅವರು ಸ್ಲೋಗನ್ಗಳು ಕೂಗಿದ್ರೆ ಯಾರು ಹರೀಶ್ಗೆಲ್ಲ ಮೊಟ್ಟೆ ಹೊಡೆದಿದ್ದಾರೆ? ನಿಮ್ಮ ಕಡೆ ಹೊಡೆದಿದ್ರು ಹುಡುಗರು ಅಲ್ಲ ಸರ್. ಈಗ ನೋಡಿ ಎಲ್ಲ ಹುಡುಗರು ಯಾರು ಹರೀಶ್ ತಲೆಗೆ ಮೊಟ್ಟೆ ಹೊಡೆದವ್ರು ಯಾರು ಇವತ್ತು? ಇಲ್ಲ, ಅಲ್ಲಿ ಏನಾಗಿದೆ ಅಂತಂತಂದ್ರೆ ನಮಗೆ ಅಲ್ಲಿ ಆಗಿರೋ ಘಟನೆನೇ ಬೇರೆ. ಏಕಾಏಕಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ಸ್ಥಳಕ್ಕೆ ಹೋಗಿ ಇವ್ರು BJP ಹೋಗಿ ಗೂಂಡಾಗಿರಿ ಮಾಡಿದ್ರೆ ಅಲ್ಲಿ ಹೋಗಿ ನಮ್ಮ ಆ ಪಾರ್ಟಿ ಆಫೀಸ್ ಒಳಗಡೆ ನುಗ್ಗೋ ಪ್ರಯತ್ನ. ನೀವು ಗಾಂಧಿಗಿರಿ ಮಾಡ್ತಿದ್ರಿ ಅಲ್ಲಿ, ನೀವು ಗಾಂಧಿಗಿರಿ ಮಾಡ್ತಿದ್ರಿ, ಮೊಟ್ಟೆ ಎಸೆಯೋ ಮೂಲಕ ಗಾಂಧಿಗಿರಿ ಮಾಡಿದ್ರ ನೀವು? ಇಲ್ಲ ಸರ್, ಒಂದು ಸೆಕೆಂಡ್ ಕೇಳಿ. ಅವ್ರು ಏಕಾಏಕಿ ಯಾರಾದರೂ ಒಬ್ಬರು ಆಯಿತು ಸರ್ ಹಂಗೆ ಹೇಳೋಕ್ಕಾಯ್ತು ಅಂತಂದರೆ ಯಾರಾದರೂ ಅವ್ರು ಬಂದು ಅಲ್ಲೇನೋ ಮಾಡಿದ್ರ? ಅಲ್ಲೇನು ಮಾಡಲಿಲ್ಲ. ಅವರು ಅತಿರೇಕ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಡೆಲ್ಲಿನಲ್ಲಿ ಅವ್ರು ಯಾವ ರೀತಿನಲ್ಲಿ ಅತಿರೇಕ ಮಾಡ್ತಾ ಇದ್ದಾರೆ. ಏಕಾಏಕಿ ಬಂದ್ಬಿಟ್ಟು ನೀವು ಅವ್ರ ಟ್ರ್ಯಾಪ್ಗೆ ಯಾಕೆ ಬೀಳ್ತೀರಿ? ಈಗ ನಾನೇನು ಕೇಳ್ತೀನಿ ಗೊತ್ತಾ, ಒಂದು ಪ್ರೊಟೆಸ್ಟ್ ನಡೀತಿರುತ್ತಲ್ಲ, ಈ ಪ್ರೊಟೆಸ್ಟ್ ಹಾಳು ಮಾಡೋದು ಹೇಗೆ ಗೊತ್ತಾ? ಒಂದು 4 ಕಲ್ಲು ಬೀಳ್ಬೇಕಲ್ಗಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲೂ ನೀವು ಗಮನಿಸಿ, ಶಾಂತ ಒಂದು ಪ್ರೊಟೆಸ್ಟಲ್ಲಿ ಕೂತಿರ್ತಾರೆ, ಒಂದು ಯಾವುದೋ ಸಿನಿಮಾ ಹೆಸರು ಮರ್ತಿದ್ದೀನಿ ನಾನು, ಒಂದು 4 ಜನ ಬಿಟ್ಬಿಡ್ತಾರೆ, ಕಲ್ಲು ಹೊಡಿತಾರೆ. ಕಲ್ಲು ಹೊಡಿದ ತಕ್ಷಣ ಎಂಟೈರ್ ಆ ಪ್ರತಿಭಟನೆಯ ಕಾಸ್ ಇದೆಯಲ್ಲ ಡಿವಿಯೇಟ್ ಆಗಿಬಿಡುತ್ತೆ. ಹೇ ಗುಂಡಾಗಳಂತೆ, ಏನು ರೀ ಕಾಕ್ರೋಚಲ್ಲಿ ಎಷ್ಟೊಂದು ಜನ ಕಲ್ಲು ರೀ ಮೂಟೆ ಬಡಿ ತಂದು ಇಳಿಸ್ಬಿಟ್ಟಿದ್ರಂತೆ ರೀ. ಟು ಬಿ ಫ್ರ್ಯಾಂಕ್ ವಿತ್ ಯು, ನಾನು ಈಗಷ್ಟೇ ಫ್ರೀಡಮ್ ಪಾರ್ಕ್ ಕಡೆಯಿಂದ ನಾನು ಬಂದೆ ಸರ್. ಉಮೇಶ್ ಸರ್ ಕೇಳಿಸ್ಕೊಳ್ಳಿ, ಈಗಷ್ಟೇ ಫ್ರೀಡಮ್ ಪಾರ್ಕ್ ಕಡೆಯಿಂದ ನಾನು ಬಂದೆ. ಯಾರೂ ಅನ್ನದ ಪಾಕೆಟ್ಗಳನ್ನು ಅವ್ರಿಗೆ ಅರೇಂಜ್ ಮಾಡಿಲ್ಲ ಸರ್. ವಾಸ್ತವ ಕಣ್ಣಾರೆ ಕಂಡಿದ್ದು ನಾನು ಮಾತಾಡ್ತಾ ಇದ್ದೀನಿ. ಅನ್ನದ ಪಾಕೆಟ್ ಇಲ್ಲ ಅಲ್ಲಿ, ಬಿರಿಯಾನಿ ಪ್ಯಾಕೆಟ್ ಇಲ್ಲ, 250 ರೂಪಾಯೋ 500 ರೂಪಾಯೋ ಪರ್ ತಲೆಗೆ ಒಂದಿಷ್ಟು ಅಂತ ಕೊಡೋರಿಲ್ಲ. ಬಸ್ಗಳಿಲ್ಲ ಸರ್. ಬಸ್ ಇರುತ್ತಲ್ಲ, ಪ್ರೈವೇಟ್ ಬಸ್ ಮಾಡಿದ್ದೀವಿ, ಆ ಬಸ್ ಇಲ್ಲ. ನೀವು ನಂಬಲಿಕ್ಕಿಲ್ಲ ಸರ್. ಯಾರೋ ಈ ಕಡಲೆಪುರಿ ಮಾರೋನು, ಯಾರೋ ಕಡಲೆಕಾಯಿ ಮಾರೋರು, ಯಾರೋ ವಾಟರ್ ಬಾಟ್ಲ್ ಮಾರೋನು, ಯಾರೋ ಐಸ್ ಕ್ರೀಮ್ ಮಾರೋನು ಐಸ್ ಕ್ರೀಮ್ ತಿಂತಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಣ್ಣಾರೆ ಕಂಡಿದ್ದಾನೆ ಮಾತಾಡ್ತಿರೋದು. ಅದು ಸ್ಪಾನ್ಸರ್ಡ್ ಅಲ್ಲ ಅಂತ. ಯಾರೋ ಮಗ ಸತ್ತೋಗಿದ್ದರೆ ಆ ಮಗನ ತಂದೆ ಬಂದಿದ್ದಾರೆ, ನನ್ನ ಮಗ ಸತ್ತಂಗೆ ಇನ್ನೊಬ್ಬರು ಸಾಯಬಾರ್ದು ನೀಟ್ ಎಕ್ಸಾಮ್ಗೋಸ್ಕರ ಅಂಥೇಳಿ. ಇಂಥ ಕಾಜನ್ನ ಯಾರೋ ಅಲ್ಲಿ ಮೂಟೆ ತಂದಿಟ್ಬಿಟ್ಟ, ಯಾವುದೋ ಗಾಜು ಹೊಡೆದು ಹಾಕ್ಬಿಟ್ಟ. ನಾನಂಥ ಎಲಿಮೆಂಟ್ಸ್ ಇಲ್ಲ ಅಂತ ನಾನು ಅದರ ಪರವಾಗಿ ಇಲ್ಲಿ ವಾದ ಮಾಡ್ತಿಲ್ಲ. ಎಲಿಮೆಂಟ್ಸ್ ಸೃಷ್ಟಿಯಾಗಿರಬಹುದು, ಇಡೀ ಪ್ರತಿಭಟನೆ ಹಾಳು ಮಾಡಲಿಕ್ಕೂ ಕೆಲಸವನ್ನು ಮಾಡಿರಬಹುದು. ನಮ್ಮ ಕಾಜ್ ಇದೆಯಲ್ಲ ಸರ್, JDS ಈ ಸಂದರ್ಭದಲ್ಲಿ BJP ಮೈತ್ರಿಯಾಗಿ ಹುಜೂರ್ ಧರ್ಮೇಂದ್ರ ಪ್ರಧಾನ್ ನಿನ್ನಂಥ ಶಿಕ್ಷಣ ಮಂತ್ರಿ ಇಲ್ಲಪ್ಪ, ಎಂಥ ಅದ್ಭುತ ಕೆಲಸ ಮಾಡಿದೆಯಪ್ಪ ಅಂತ ನೀವು ಅವ್ರಿಗೆ ಬ್ಯಾಟಿಂಗ್ ಮಾಡ್ತೀರಾ? ಇಲ್ಲ ನೀಟ್ ಸಂತ್ರಸ್ತರ ಪರವಾಗಿ, ಶಿಕ್ಷಣದ ಪರವಾಗಿ, ಭವಿಷ್ಯದ ಪರವಾಗಿ ನೀವು ನಿಂತ್ಕೋತೀರಾ ಅಂತ ಕೇಸರಿ ಶಾಲೆ ಹಾಕೊಂಡು ಕೂತ್ಕೊಂಡ್ಬಿಡ್ತೀರಾ ಈಗ ನೀವು? ಖಂಡಿತ ಇಲ್ಲ ಶಾಲೆ ಕೇಸರಿ ಇವತ್ತು ಸರ್. ವಿದ್ಯಾರ್ಥಿಗಳ ಮೇಲೆ, ಸಾಮಾನ್ಯ ಕಾರ್ಯಕರ್ತರ ಮೇಲೆ ಅಥವಾ ರೈತರ ಮೇಲೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆದಂಥ ಸಂದರ್ಭದಲ್ಲೆಲ್ಲ JDS ನಿಂತಿದೆ ಸರ್, ಅಚಲವಾಗಿ ನಿಂತಿದೆ. ನಾವು ಇದನ್ನು ಖಂಡಿಸ್ತೀವಿ ಸರ್. ಆದರೆ ಈ ಸಂದರ್ಭದಲ್ಲಿ ಅಲ್ಲಿ ಈ ಸಿಚುಯೇಷನ್ ನೀವು ನೋಡ್ಬೋದು. ನೀವು ಮೇ 3ನೇ ತಾರೀಕು ನೀಟ್ ಎಕ್ಸಾಮ್ ಆಗುತ್ತೆ ಸರ್. ಮೇ 7ನೇ ತಾರೀಕು ಲೀಕ್ ಆಗುತ್ತೆ ಪೇಪರು. ಮೇ 8ನೇ ತಾರೀಕು ಇದು SOP ಗ್ರೂಪ್ ಸ್ಟೇಟ್ ಪೊಲೀಸ್ನವರಿಗೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಮೇ 12ನೇ ತಾರೀಕು ಎಕ್ಸಾಮ್ ಕ್ಯಾನ್ಸಲ್ ಮಾಡಿ CBI ವಹಿಸ್ತಾರೆ. ಮೇ 15ನೇ ತಾರೀಕು ಎಕ್ಸಾಮನ್ನು ಇವರು ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಬಂದು ಅಪಾಲಜಿ ಕೇಳ್ತಾರೆ. ಈ ಥರ ಆಗಬಾರ್ದಾಗಿತ್ತು, ಆಗಿದೆ, ನಾವು ಮತ್ತೆ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿ ಇದು ಮಾಡ್ತಾರೆ ಸರ್. CBI ಮೂಲಕ ಸರ್ ಇದನ್ನು ಎಕ್ಸಾಮ್ ಅಂದರೆ ಸುಮಾರು 13 ಜನ ಅರೆಸ್ಟ್ ಮಾಡಿದ್ದಾರೆ ಸರ್. ಇದು ಲೀಗಲ್ ಪ್ರೋಸೆಸ್ ಆಗಿದೆ. ಈಗ ಈ ನಡುವೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಂತಲ್ಲ ಸರ್, ಅದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಮಾಡ್ತು. ಅದು ಎಕ್ಸಾಮ್ ಎಲ್ಲ ನಡೀತು. ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪ್ರಚಾರ ಆಯಿತು, ವೈರಲ್ ಆದ ಸಂದರ್ಭದಲ್ಲಿ ಜೊತೆಗೆ ನೀಟ್ ಎಕ್ಸಾಮ್ ಮಕ್ಕಳು ಬರೆದ್ರು. ಆ ಸಂದರ್ಭದಲ್ಲಿ 21 ಮಕ್ಕಳು ಸಹ ಆತ್ಮಹತ್ಯೆಗೆ ಈಡಾದ್ರು. ಅದಕ್ಕೆ ನಮ್ಗೆ ವಿಷಾದ ಇದೆ ಸರ್. ಅದು ಸರ್ಕಾರ ಅವ್ರಿಗೆ ಏನಾದ್ರು ಒಂದು ಮಾಡಬೇಕಾಗಿತ್ತು. ಯಾರು ನಮ್ಮ ಸ್ನೇಹಿತರು ಹೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಪರಿಹಾರವನ್ನು ಕೊಡಬೇಕಾಗಿತ್ತು. ಯಾಕೆಂದ್ರೆ ಬರೀ ಮಕ್ಕಳದ ಭವಿಷ್ಯ ಅಷ್ಟೇ ಅಲ್ಲ ಸರ್, ರಾಷ್ಟ್ರದ ಭವಿಷ್ಯ ಆಗಿತ್ತು. ಆದರೆ ಅದಾಗಿಲ್ಲ. ಅದಾದ್ಮೇಲೆ ಏನಾಯ್ತು ಸರ್, ಇದು ಅಲ್ಲಿ ಎಕ್ಸಾಮ್ ಆಯಿತು. ಜೂನ್ 21ನೇ ತಾರೀಕು ಎಕ್ಸಾಮ್ ಆಗಿದೆ, ಅದು ಸಕ್ಸಸ್ಫುಲ್ ಆಗಿದೆ. ಜುಲೈ 16ನೇ ತಾರೀಕು ನೀಟ್ ಅದು ಕೌನ್ಸಿಲಿಂಗ್ ಆಗಿದೆ. ಇದಾದ್ಮೇಲೆ ಸರ್ ಇದು ಆಗಿರೋಂಥ ಮತ್ತೊಂದು ಬೆಳವಣಿಗೆ ಅಂತಂದ್ರೆ, ಈಗ ನಮ್ಮ ಯಾರೋ ಒಬ್ಬ ಪರಿಸರವಾದಿನ ಯಾರೋ ಶಿಕ್ಷಣ ತಜ್ಞರು ಅಲ್ಲಿ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಅದು ಆ ಒಂದು ಕೋರ್ಸಲ್ಲಿ 20 ದಿನ ಆಯಿತು. ಅದಕ್ಕೆ ಅವ್ರದ್ದು ಒತ್ಕೊಂಡು ಹೋದ್ರು, ಹಾಸ್ಪಿಟ್ಲಿಗೆ ಹಾಕಿದ್ರು, ಇದೆಲ್ಲ ಆಯಿತು. ಈಗ ಬಂದಂಥ ಸಂದರ್ಭದಲ್ಲಿ ಸರ್ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಲೇಬೇಕು ಅಂತ ಇದ್ದಿದ್ರೆ ಅದು ಈಗ ಗಾಂಧಿ ತತ್ವವನ್ನು ಅನುಸರಿಸೋದು, ತುಂಬ ನಾವು ಶಾಂತಿ ಮುಖಾಂತರ ಸಂದೇಶ ಕೊಡುವಂಥದ್ದು, ಈ ಮುಖಾಂತರ ಮಾಡುವಂಥದ್ದನ್ನ ಮಾಡಿ ಹೋರಾಟ ಮಾಡೋಕ್ಕೆ ದೇ ಆರ್ ಎವರಿ ರೈಟ್. ಈವನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ
ಅನೇಕ ತೀರ್ಪುಗಳು ಹೇಳಿದೆ. ಆರ್ಟಿಕಲ್ 19(1) and B ಪ್ರಕಾರ, ಆರ್ಟಿಕಲ್ 32 ಪ್ರಕಾರ ಎವರಿಬಡಿ ಹ್ಯಾಸ್ ಹ್ಯಾವಿಂಗ್ ರೈಟ್ ಟು ಪ್ರೊಟೆಸ್ಟ್ ಬಟ್ ಪೀಸ್ಫುಲಿ. ಇವರು ವೆಪನ್ಸ್ನ ತಗೊಳ್ಳೋಂಥದ್ದು ಅಥವಾ ಇನ್ನೇನು ಆಯುಧಗಳನ್ನ ತಗೊಳ್ಳೋಂಥದ್ದು, ಪಬ್ಲಿಕ್ನ ಡ್ಯಾಮೇಜ್ ಮಾಡೋಂಥದ್ದು ಯಾರಿಗೂ ಅಧಿಕಾರ ಇಲ್ಲ ಸರ್, ಯಾರು ಕೊಟ್ಟಿಲ್ಲ ಅದನ್ನು. ಅದೊಂದು ಕಡೆ ಆಯಿತು. ಇಲ್ಲಿ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ಗೆ ಇಷ್ಟೆಲ್ಲ ಇಷ್ಟು ಗ್ಯಾಪಲ್ಲಿ ಸುಮ್ಮನೆ ಯಾಕಿತ್ತು, ಇಷ್ಟು ದಿನ ಯಾಕೆ ಗ್ಯಾಪಲ್ಲಿತ್ತು, ಇನ್ನೇನು ಯಾಕೆ ಪ್ರತಿಭಟನೆ ಯಾಕೆ ಅವಾಗ ಮಾಡಲಿಲ್ಲ ಇದನ್ನ? ಇದು ನೋಡಿ, ಪ್ರತಿಭಟನಾಕಾರ ಮಾಡಲಿ, ಮೋದಿ ಮರ್ಗಯ್ಯ ಅಂತಂತಾರೆ, ಸಂಸತ್ತನ್ನ ಉರುಳಿಸ್ತೀವಿ ಅಂತಂತಾರೆ, ಆಮೇಲೆ ರಾವಣನ ಅಪಹರಿಸಿದ ಸೀತೆಯನ್ನ ಅಲ್ಲಿಗೆ ತಗೊಂಬಂದು ಮಾರದ ರಾಮ ಅಂತ ಹೇಳ್ತಾರೆ. ನೋಡಿ ಕೇಳಿದ್ರೆ ಸರ್ ಸ್ಲೋಗನ್ಗಳಲ್ಲಿ ಇವು ಎಲ್ಲ ಒಂದು ಕಡೆ ಇದು ರಾಜಕೀಯ ಪ್ರೇರಿತವಾಗಿ ಇದು ಪ್ರೊಟೆಸ್ಟ್ ಕನ್ವರ್ಟ್ ಆಗಿದೆ. ಇದು ಆಗಬಾರ್ದಾಗಿತ್ತು ಅನ್ನೋದು ನಮ್ಮ ಉದ್ದೇಶ ಸರ್. ಶಾಂತಿಯುತ ಪ್ರತಿಭಟನೆ ಮಾಡಲಿ. ಈ ರಾಜಕಾರಣಿಗಳೆಲ್ಲ ಸತ್ತೋಗ್ಬೇಕಾಗಿತ್ತು. ರಾಜಕಾರಣಿಗಳು ಸತ್ತೋಗಿ ಅವ್ರ ಬಾಡಿನಲ್ಲಿ ಅವ್ರ ಶವಗಳಲ್ಲಿ ಉಸಿರಿರಲ್ವಲ್ಲ, ಅದಕ್ಕೆ CJP ಅವರು ಬರೀ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ಕೋಬೇಕಾಗಿತ್ತು. ಇದೇಷ್ಟೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ನೆಗೆದು ಬಿದ್ದು ಹೋಗಿದ್ದು. ಅದಾ ನಿಮ್ಮ ತಾತ್ಪರ್ಯ? ಮತ್ತೆ ಮಾಡಿ ನೀವು ಉಮೇಶ್ ಅವರೇ, ಕಾಂಗ್ರೆಸ್ ಸರಿ ಇಲ್ಲ ರೀ, ಕಾಂಗ್ರೆಸ್ ಸರಿ ಇಲ್ಲ. ಉಮೇಶ್ ಕೇಳಿಸ್ಕೊಳ್ರಿ, ಉಮೇಶ್ ಕೇಳಿಸ್ಕೊಳ್ಳಿ. JDS ಅನ್ನೋ ಪಕ್ಷ ಬದುಕಿದೆ ಅಲ್ವಾ ನಮ್ಮ ರಾಜ್ಯದಲ್ಲಿ? ಬದುಕಿದೆ. ಹೌದು. ಕಾಕ್ರೋಚ್ ಜನತಾ ಪಾರ್ಟಿ ಬಿಟ್ಬಿಡಿ, ಒಂದು ನಿಮಿಷ ಬಿಟ್ಬಿಡಿ. ಕಾಕ್ರೋಚ್ ಜನತಾ ಪಾರ್ಟಿ ಉದಯವೇ ಆಗಿಲ್ಲ, ಅವರು ಪ್ರೊಟೆಸ್ಟ್ ಮಾಡಲೇ ಇಲ್ಲ, ಹುಟ್ಟಲೇ ಇಲ್ಲ. ನೀವು ಹುಟ್ಟಿದ್ರಲ್ಲ, ಮಾಡ್ಬೇಕಾಗಿತ್ತು ನೀವು. ಸರ್, ಸಂಸತ್ತಿನ ಅಧಿವೇಶನ ಏನೇ ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಅಲ್ಲಿ ಅನೇಕ ತೀರ್ಮಾನಗಳು ತಗೋತಾ ಇದಾವೆ ಕೇಂದ್ರ ಸರ್ಕಾರ. ಆ ಸರ್ಕಾರದ ಅದನ್ನ ಡೈವೇಟ್ ಮಾಡಕ್ಕೋಸ್ಕರವಾಗಿ ಮಾಡ್ಕೊಳ್ಳಿ ಅಂತ ಹುನ್ನಾರ ಇದು. ನೀವು ಬಿಜೆಪಿ ಭಜನಾ ಮಂಡಳಿ ಆಗ್ಬಿಟ್ಟು, ಬಿಜೆಪಿ ಭಜನೆ ಕೂಟ ಆಗ್ಬಿಟ್ಟು, ಅಲ್ಲಲ್ಲ JDS ಅಲ್ಲಿ ಎಸ್ ಅಂತ ಇಟ್ಕೊಂಡು ಸ್ಯಾಫ್ರೋನ್ ಅಂತ ಮಾಡ್ಕೊಂಡ್ಬಿಡಿ. ಸ್ಯಾಫ್ರೋನ್ ಎಸ್ ಅಂದ್ರೆ ಸೆಕ್ಯುಲರ್ ಅಲ್ಲ, ಎಸ್ ಅಂದ್ರೆ ಜನತಾದಳ ಕೇಸರಿ ಮಾಡ್ಕೊಂಡ್ಬಿಡಿ ನೀವು. ಬೆಟರ್ ಅದು. ನಾನು ಹೇಳ್ತಿದ್ದೀನಿ ಗೊತ್ತಾ, ದೇಶದ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ದೆ. ಅಲ್ಲಲ್ಲ, ಪೂರ್ತಿ ಗೊತ್ತಲ್ಲ ಸರ್ ನಿಮಗೆ, ಪೂರ್ತಿ ಗೊತ್ತಲ್ಲ. ನೀವೇನ್ ಕಡ್ದು ಕಟ್ಟಿ ಹಾಕಿದ್ರೆ ಹೇಳಿ. ಒಂದು ಖಂಡನೆ ಸರ್, ಒಂದ್ ನಿಮಿಷ. JDS ಇಂದ ಒಂದು ಪತ್ರದ A4 ಸೈಜಿನ ಒಂದು ಖಂಡನೆ. ಮಿಸ್ಟರ್ ನಾಲಾಯಕ್ ಧರ್ಮೇಂದ್ರ ಪ್ರಧಾನ್, ನೀನು ಆ ಸೀಟಕ್ಕೆ ನಾಲಾಯಕು. ನನ್ನ ಮೈತ್ರಿ ಪಕ್ಷವಾಗಿಯೂ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶ್ರಯದಾತ, ಕುಮಾರಣ್ಣ ಅವರಿಗೆ ಮಿನಿಸ್ಟರ್ಗಿರಿ ಕರುಣಿಸಿರುವ ಶ್ರೀಯುತ ನರೇಂದ್ರ ಮೋದಿ ಅವರೇ, ನಿಮ್ಮ ಭಿಕ್ಷೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ನಾವು ಖಂಡಿಸ್ತಾ ಇದ್ದೀವಿ. ಹೇಳ್ಬೇಕಾಗಿತ್ತು ಸರ್. ಒಂದ್ ನಿಮಿಷ. ಕಾನೂನು ಪ್ರಕ್ರಿಯೆಗಳಾಗಿದೆಯಲ್ಲ ಸರ್, ಇಲ್ಲಿವರೆಗೂ CBI ತನಿಖೆ ಮಾಡ್ತಾ ಇದ್ದಾರಲ್ಲ ಸರ್. ಸರಿ, ಆಯ್ತು. ಏನ್ ಮಾಡಬೇಕಾಗಿತ್ತು? ಏನ್ ಮಾಡಬೇಕಾಗಿತ್ತು ಹೇಳಿ. ಒಂದ್ ನಿಮಿಷ. ಕಾನೂನು ಪ್ರಕ್ರಿಯೆ ಆಗಿದೆ, ಈಗ CBI ತನಿಖೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಸರ್, ಒಂದ್ ನಿಮಿಷ. ಹಿಂದಿನ ಸರ್ಕಾರಗಳ ಟೈಮಲ್ಲೋ ಬೇರೆ ಈಗ ಈ ಸರ್ಕಾರದ ಟೈಮಲ್ಲೋ ಈಗ ಬಿಡದಿ ಟೌನ್ಶಿಪ್ ಆಯಿತು, ಯಾರು ರಾಜೀನಾಮೆ ಕೇಳಿದ್ರಿ ನೀವು? ಟೌನ್ಶಿಪ್ ಆಯಿತು, ಯಾರು ರಾಜೀನಾಮೆ ಕೇಳಿದ್ರಿ? ರಾಜ್ಯ ಸರ್ಕಾರಕ್ಕೆ ರಾಜೀನಾಮೆ ಕೇಳಿದ್ವಿ ಅಲ್ವಾ? ನಿಮಗಾದ್ರೆ ಸರ್ಕಾರದ್ದೇ ರಾಜೀನಾಮೆ ಬೇಕಲ್ಲಿ. ಕೇಂದ್ರದಾಗ್ಬಿಟ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬಾರದು. ಯಂಕ, ನಾಣಿ, ಸೀನಾ, ಸುಬ್ಬ, ಸೀತಾರಾಮ ರಾಜೀನಾಮೆ ಕೊಡ್ಬೇಕು ನಿಮಗೆ. ಬಿಡದಿಗೆ ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರಾ? ಯಾರು ಅಲ್ಲಿ ಯಾರು ಮಾಡಕ್ ಕೊಟ್ಟಿರೋದಲ್ಲ ಬಿಡದಿ ಟೌನ್ಶಿಪ್ ನ? ಕುಮಾರಣ್ಣ ದೊಡ್ಡದಾಗಿ ಬರೆದುಬಿಟ್ಟು 4,500 ಕೋಟಿ ಪ್ಲಾನ್ ಮಾಡಿದ್ಯಾರು? ನೋಟಿಫಿಕೇಶನ್ ಅಷ್ಟೇ. ಸರಿ ಸರ್, ಈಗ ನಾನು ಕೇಳ್ತೀನಿ ನಿಮಗೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳುವುದು ಅಪರಾಧನ? ಸ್ಟಾಪ್ ಮಾಡಿದೀವಿ. ಕೇಳಿ ನೋಡೋಣ, ಕ್ಯಾಮರಾ ಮುಂದೆ ಇದೆ. ಧರ್ಮೇಂದ್ರ ಪ್ರಧಾನ್, ನೀನು ನಾಲಾಯಕ್ ಇದೆಯಾ ನೀನು? 20 ಹೇಳಿ ನೋಡೋಣ, ವರ್ಡ್ ಬಳಸಬೇಕು, ಅದೇ ವರ್ಡ್ ಬಳಸಬೇಕು ನೀವು. ಮಿಸ್ಟರ್ ಧರ್ಮೇಂದ್ರ ಪ್ರಧಾನ್, ನೀನೊಬ್ಬ ನಾಲಾಯಕ್ಕು, ಅಸಮರ್ಥ, ನೀನು ಅನ್ಫಿಟ್ ಶಿಕ್ಷಣ ಮಂತ್ರಿ ಇದೆ ದೇಶದಲ್ಲಿ. 22 ಲಕ್ಷ ಮಕ್ಕಳ ಜೀವನ ಜೊತೆಯಲ್ಲಿ ಅವರ ಪೋಷಕರೊಂದಿಗೆ, ಅವರ ಟ್ಯೂಷನ್ ಒಂದಿಗೆ, ಅವರ ಹಣದೊಂದಿಗೆ ನೀನು ಆಟ ಆಡಿದ್ಯಾ? ನೀನ್ ನಾಲಾಯಕ್ಕು. ಕುಮಾರಣ್ಣ ಇದನ್ನ ಆಗ್ರಹ ಮಾಡಿ ನಿಮ್ ಜೊತೆ ನಾವು ನಿಂತ್ಕೋತೀವಿ ಕುಮಾರಣ್ಣ ಅಂತ ಹೇಳ್ಬಿಡಿ ನೋಡೋಣ. ನಿಮ್ಗೆ ನೀವು ನಿಜವಾದೊಬ್ಬ ಈ ದೇಶದ ಪ್ರಜೆ ಆದ್ರೆ ಆ ಮಾತು ಹೇಳ್ಬಿಡಿ ನೋಡೋಣ. ಇಲ್ಲದೆ ಇದ್ರೆ ಯು ಆರ್ ಇನ್ ಫೇವರ್ ಆಫ್ ಧರ್ಮೇಂದ್ರ ಪ್ರಧಾನ್ ಅಂತ. ಒಂದ್ ನಿಮಿಷ ಕೇಳಿ, ನಾವು ಬಿಜೆಪಿ ಮೈತ್ರಿ ಸರ್ಕಾರ ಎದೆ ಮುಟ್ಕೊಂಡು ಮಾತಾಡಿ, ಎದೆ ಮುಟ್ಕೊಂಡು ಮಾತಾಡಿ. ಮಕ್ಕಳಿಗೆ ಅನ್ಯಾಯ ಆಗಿದೆ ಸರ್, ಅದ್ರಲ್ಲಿ ನಾನು ಹೇಳಿದ್ದೇನೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ ಅಂತ ಹೇಳಿ ನೋಡೋಣ. ನೀವು ಅಲ್ಲಿ ಹಿಡ್ದಿರೋದು ಎಂಕ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಯಾವನೋ ಇದ್ದ, ಅಲ್ಲಿ ಯಾರೋ ನಾಣಿ ಇದ್ದ. ಸರ್, ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಎಂಕ, ನಾಣಿ, ಸೀನಾ ಕೋಟ್ಯಾಂತರ ರೂಪಾಯಿ ಪ್ರಶ್ನೆ ಪ್ರಯತ್ನಕ್ಕೆ ಮರಕ್ಕಾಗಲ್ಲ. ಅದ್ರ ಹಿಂದೆ ಒಬ್ಬ ಇರ್ತಾನೆ. ರಾಮ ಮಂದಿರದ ಉಂಡಿಲು ಅದೇ ಕಥೆನೆ. 13 ಜನ ಪ್ರೊಫೆಸರ್ಗಳನ್ನ ಅರೆಸ್ಟ್ ಮಾಡ್ರೆ ಸರ್. ಹೌದು ಸರ್. ಶಿಕ್ಷಣ ಮಂತ್ರಿ ಏನ್ ಮಾಡೋಣ? ಶಿಕ್ಷಣ ಮಂತ್ರಿ ಇಲ್ಲ ಅಲ್ಲಿ, ಇರ್ಲಿ ಶಿಕ್ಷಣ ಮಂತ್ರಿ. ನೋಡಿ ಪಾಪ, ನಿಮ್ಗೆ ಧೈರ್ಯ ಇಲ್ಲ,
ಇಲ್ಲ ಧೈರ್ಯ. ಉಮೇಶ್ ಅವ್ರದ್ದು ಮುಗೀತು. ಜಂಗಾಬಲ ಹುಡುಗಿ ಓಟ ಆಯ್ತು ಉಮೇಶ್ ಅವ್ರದ್ದು. ಪುಕ್ಕಲು ಪಾರ್ಟಿ ನಿಮ್ದು, ಪುಕ್ಕಲು ಪಾರ್ಟಿ. ಅಯ್ಯೋ ಇನ್ನು 2 ವರ್ಷ ಕುಮಾರಣ್ಣಂದು. ಕುಮಾರಣ್ಣ 2 ವರ್ಷ ಮಿನಿಸ್ಟರ್ ಆಗಿರ್ತಾರೆ. ಪಾಪ ಅಯ್ಯೋ ಪಾಪ ಇದು ಬಿಡ್ಲಿ. ಈ ದಾಸ್ಯದಲ್ಲಿ ಬದುಕ್ತಾ ಇದ್ದೀರಿ. ದಾಸ್ಯ ಮೈತ್ರಿ ಅಲ್ಲ ಸರ್ ನಿಮ್ದು, ದಾಸ್ಯ ನಿಮ್ದು. ರಾಜೀನಾಮೆ ಕೊಟ್ಟು ಬಂದ ದಾಸ್ಯ ಪಾರ್ಟಿ ನಿಮ್ದು, ಮೈತ್ರಿ ಅಲ್ಲ ನಿಮ್ದು. ದಾಸ್ಯ. ನಮ್ಮನ್ನ ಆ ಮಾತು ವಾಪಸ್ ತಗೋಬೇಕು ನೀವು. ಹೇಳಿ ಮತ್ತೆ ರಾಜೀನಾಮೆ ಕೊಡು ಅಂತ ಹೇಳಿ ಬಳಸ್ಬೇಡಿ ಸಾಕು ಸರ್. ನಿಮ್ಮ ಪ್ರಶ್ನೆ ಕೇಳಲ್ಲ ನಾನು. ಚರ್ಚೆ ಮಾಡಿಸಿ ಅರ್ಥ ಆಯ್ತಾ ನಿಮಗೆ? ಯು ಆರ್ ಇನ್ ಸೇಫ್ ಗಾರ್ಡ್ ಆಫ್ ಧರ್ಮೇಂದ್ರ ಪ್ರಧಾನ್. ನಿಮಗೆ ಧರ್ಮೇಂದ್ರ ಪ್ರಧಾನ್ ಜನತಾ ರಕ್ಷಣಾ ಪಾರ್ಟಿ ನೀವು ವಿದ್ಯಾರ್ಥಿಗಳ ಮುಖಾಂತರ ಕಾಂಗ್ರೆಸ್ ಪಾರ್ಟಿ ಶೈಲಜಾ ಅವರೇ, ನನ್ನ ಪ್ರಶ್ನೆ ಬಹಳ ಸರಳವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳ ಪರ ಇರೋರು ಸಹಜವಾಗಿಯೇ ಶಿಕ್ಷಣ ಮಂತ್ರಿ ರಾಜೀನಾಮೆನ ಆಗ್ರಹ ಮಾಡ್ತಾರೆ. ಶ್ರೀಯುತ ಉಮೇಶ್ ಅವರು JDS ಪಕ್ಷದ ವಕ್ತಾರರಾಗಿ ಎಲ್ಲವನ್ನೂ ಖಂಡಿಸ್ಕೊಂಡು ಬಂದರು. ನಾನು ಕೇಳಿದ ಒಂದೇ ಒಂದು ಸಾಲು ನೋಡಿ ಸರ್, ಧರ್ಮೇಂದ್ರ ಪ್ರಧಾನ್ ಇದರಲ್ಲಿ ಪ್ರಧಾನವಾಗಿ ಪಾತ್ರ ವಹಿಸ್ತಾರೆ. ರೈಲ್ ಆಕ್ಸಿಡೆಂಟ್ ಆದರೆ ರೈಲ್ವೆ ಮಂತ್ರಿ ಯಾಕೆ ಮೇಡಮ್ ರಾಜೀನಾಮೆ ಕೊಡಬೇಕು? ರೈಲ್ ಚಾಲಕ ರಾಜೀನಾಮೆ ಕೊಡಬೇಕು, ಗ್ಯಾಂಗ್ಮನ್ ರಾಜೀನಾಮೆ ಕೊಡಬೇಕು, ಆ ಕಂಬಿಗೆ ಕಲ್ಲು ಸುರಿತಿರ್ತಾನಲ್ಲ ಮಧ್ಯದಲ್ಲಿ, ಆ ಮರದ್ದು ಹಲಗೆ ಆಗ್ತಾನಲ್ಲ ಅವನು ರಾಜೀನಾಮೆ ಕೊಡಬೇಕು. ರೈಲ್ ಆಕ್ಸಿಡೆಂಟ್ ಆದರೆ ರೈಲ್ವೆ ಮಂತ್ರಿ ರಾಜೀನಾಮೆ ಕೊಡಬಾರ್ದು. ರುಪಿ ಬಿದ್ದೋಗ್ಬಿಟ್ರೆ, ರುಪಿ ಬಿದ್ದೋದ್ರೆ ಹಣಕಾಸು ಮಂತ್ರಿ ರಾಜೀನಾಮೆ ಕೊಡಬಾರ್ದು. ರೂಪಾಯಿ ಪ್ರಿಂಟ್ ಮಾಡ್ತಾನಲ್ಲ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಅವನು ರಾಜೀನಾಮೆ ಕೊಡಬೇಕು. 100 ರೂಪಾಯಿ ನೋಟ್ ಪ್ರಿಂಟ್ ಮಾಡ್ತಾ ಅವನು ರಾಜೀನಾಮೆ ಕೊಡಬೇಕು. ವಿತ್ತ ಮಂತ್ರಿ ರಾಜೀನಾಮೆ ಕೊಡಬಾರ್ದು. ಡಾಲರ್ ಎದುರುಗಡೆ ರುಪಿ ಬಿದ್ದೋಗ್ಬಿಟ್ರೆ ಡಾಲರ್ ಸ್ಟ್ರಾಂಗ್ ಅಂತ ನಮ್ಮ ದೇಶದಲ್ಲಿ ವಾದ ಮಾಡ್ತಾರಲ್ಲ ಅವರು ರಾಜೀನಾಮೆ ಕೊಡಬಾರ್ದು. ಅವ್ರ ಅದ್ಭುತ ತಲೆ ಅಂತ ನಾವು ಕನ್ಸಿಡರ್ ಮಾಡಬೇಕು. ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಮ್ಮ ದೇಶದ ಹಣೆ ಬರಹ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ತಗೊಂಡು ಒಂದು ಗವರ್ನರ್ ಮಾಡ್ಬಿಟ್ರು. ನಮ್ಮ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಕೆಲಸ ಆಗಿಲ್ಲ. ಎಕನಾಮಿಕ್ಸ್ಗಳನ್ನು ಮಾಡ್ತಾರೆ, ಆ ಭಾಗದಲ್ಲಿ ತಿಳ್ಕೊಂಡಿರೋರು ಮಾಡ್ತಾರೆ. ನಮ್ಮ ದೇಶದಲ್ಲಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವ್ರನ್ನ ತಂದು ಅಲ್ಲಿ ಕೂರಿಸಿದ್ರು. ಬಿಡಿ, ಇದೆಲ್ಲ ಟ್ರಾಜಿಡಿಗಳಿದ್ದು. ಇವತ್ತಿಗೆ ಆ ಮನುಷ್ಯಂದು ಹಿಂಗೆ ತಪ್ಪು ಮಾಡಿದ್ಯಪ್ಪ ನೀನು, ಬೇರೆ ಯಾರೋ ಬರ್ತಾರೆ ಒಳ್ಳೇದು ಮಾಡಲಿ ಅಂತ ಹೇಳಲಿಕ್ಕೆ ಮೈತ್ರಿ ಪಕ್ಷಗಳಿಗೆ ತಾಕತ್ತು ದಮ್ಮು ಎರಡೂ ಇಲ್ಲ. ಅವರು ಮಾನವೀಯತೆಯನ್ನು ಮೊದಲೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಭಟನೆ, ಖಂಡನೆ, ಇಲ್ಲಿ ಜಗಳ ಆಗಿದ್ದು ಸರಿ, ಕಲ್ಲು ಹೊಡೆದಿದ್ದು ಸರಿ, ನಾನು ಅದಕ್ಕೆ ವಾದ ಮಾಡ್ತಾ ಇಲ್ಲ. ನಾನು ಅದರ ಅಪೋಸಿಟ್ಟೇ. ಪ್ರತಿಭಟನೆ ಮಾಡಲಿ, ಕಲ್ಲು ತೂರಾಟಗಳಾಗಬಾರ್ದು, ಯಾರಿಗೂ ಡ್ಯಾಮೇಜ್ ಮಾಡಬಾರ್ದು. ಪೊಲೀಸ್ ಹೊಡೆದ್ರು ಖಂಡಿಸ್ತೀನಿ, ಪೊಲೀಸ್ ವಿದ್ಯಾರ್ಥಿ ಹೊಡೆದ್ರು ಖಂಡಿಸ್ತೀನಿ. ನಾನು ಈ ಪ್ರತಿಭಟನೆಗಳನ್ನು ಹಾಳು ಮಾಡುವುದಕ್ಕೆ ಪ್ರಾಯೋಜಿತ ಗುಂಪುಗಳಿವೆ ಮೇಡಮ್ ನಮ್ಮ ದೇಶದಲ್ಲಿ. ಎಂಥ ಪ್ರತಿಭಟನೆ ಆದರೂ ಮಾಡಿ ನೀವು. ಲಡಾಖಲ್ಲಿ ಇದೇ ಸೋನಂ ವಾಂಗ್ಚುಕ್ ಪ್ರತಿಭಟನೆ ಮಾಡಿದ್ರು, ಸಮಸ್ಯೆ ಆಗಲಿಲ್ಲ. ತೀರಾ ಮಿತಿ ಮೀರ್ತಾ ಇದೆ, ಸರ್ಕಾರಕ್ಕೆ ಮಾನ ಮರ್ಯಾದೆ ಹೋಗ್ತಾ ಇದೆ. ಏನು ಮಾಡಿದ್ರು? ಕಲ್ಲು ತೂರಾಟ ಮಾಡಿಬಿಟ್ರು, ಸಿಡಿಸ್ಬಿಟ್ರು, ಏನೇನೋ ಗಲಭೆ ಎಬ್ಬಿಸ್ಬಿಟ್ಟು ಇಡೀ ಲಡಾಖ್ ಪರವಾದಂಥ ಹೋರಾಟ ಸಾಯಿಸಾಕ್ಬಿಟ್ರು ಮೇಡಮ್ ನಮ್ಮ ದೇಶದಲ್ಲಿ. ಅಲ್ಲಿ ವಿದೇಶಿ ಶಕ್ತಿ ಇದೆ. ಪಂಜಾಬ್ ರೈತರು ಬಂದರು, ಅವ್ರು ಯಾರು ಖಲಿಸ್ತಾನಿಗಳಿದ್ದಾರೆ ಅಂದರು, ಇದೇ ಜನ ಖಲಿಸ್ತಾನಿ ಅಂದರು. ಕೂತ್ರವರು 800 ಜನ ಸತ್ತೋದ್ರು, ಕೇರ್ ಮಾಡಲಿಲ್ಲ. ಇವತ್ತು ಅಮೆರಿಕ ಜೊತೆ ಒಪ್ಪಂದ ಮಾಡಿಕೊಂಡು ಅಲ್ಲಿಂದ ತಂದು ನಾನು ಹಾಲು ಮೊಸರು ಬೆಣ್ಣೆನ, ಅಮೆರಿಕ ಹಾಲು ಮೊಸರು ಬೆಣ್ಣೆ ನನ್ನ ಅಮೂಲ್ ಇದ್ದರೆ ನಂದಿನಿ ತಿನ್ನಬೇಕಂತೆ. ಇದನ್ನು ಪ್ರಸ್ತಾವಿತ ಒಪ್ಪಂದ ಇವ್ರದ್ದು. ಈ ಹಣೆ ಬರಗಳಿಗೆ ಒಂದು ಖಂಡಿಸ್ರಯ್ಯ ಅಂದರೆ ಶಬ್ದ ಇಲ್ಲ, ನಾಲ್ಗೆ ಬಿದ್ದೋಗ್ಬಿಡುತ್ತೆ. ಅವಾಗ ಏನು ಮಾಡೋಣ ನಾವು ಇವಾಗ ಇದಕ್ಕೆ? ನೋಡಿ ಸರ್, ಮೊದಲೇ ಮಾತು ನನಗೆ ಅಸ್ಪಷ್ಟವಾಗಿ ಕೇಳ್ತು ಉಮೇಶ್ ಅವ್ರು ಮಾತಾಡೋದು. ಆದ್ರೂ ಒಂದು ಮಾತನ್ನ ಹೇಳ್ತೀನಿ. ಈಗ ನೀವೇ ಹೇಳ್ದಂಗೆ ಇಲ್ಲಿ ಮಕ್ಕಳು, ಇಲ್ಲಿ ಜನತಾ ಪಕ್ಷನೋ, CJPನೋ, JDS, ಕಾಂಗ್ರೆಸ್ ಅಥವಾ BJPನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇಷ್ಟು ನೀವೇ ಹೇಳಿದ್ರೆ ಒಂದು ಲೆಕ್ಕಾಚಾರ ಬಹಳ ಅದ್ಭುತವಾಗಿತ್ತು. ಇಲ್ಲಿವರೆಗೂ ಡಿಬೇಟ್ ಅಲ್ಲಿ ನಾ ಕೇಳದೆ ಇರುವಂತದ್ದು 22,80,000 ವಿದ್ಯಾರ್ಥಿಗಳಿಗೆ ರೇಷನ್ ಕಾರ್ಡ್ ಪರವಾಗಿ 5 ಜನ ಅಂತ ಹಾಕಿದ್ರು, ಬೇಡ 2 ಜನ ಅಂತ ಹಾಕಿದ್ರು. ಎಷ್ಟು ಕೋಟಿಗಟ್ಟಲೆ ಜನಗಳ ಒಂದು ಭವಿಷ್ಯ ಇದರಲ್ಲಿ ಅಡಗಿದೆ. ಹಾಗಾಗಿ ಇಲ್ಲಿ ಸಾವು ನೋವಿಗೆ ಅಕೌಂಟಬಿಲಿಟಿನೇ ಇಲ್ಲ ಸರ್. ನೀವೇ ಹೇಳ್ದಂಗೆ 800 ಜನ ರೈತರು ಸತ್ರು ಅಕೌಂಟಬಿಲಿಟಿ ಇಲ್ಲ. ಮಹಿಳೆಯರ ಮಾನ ಪ್ರಾಣ ಮಣಿಪುರದಲ್ಲಿ ಹಾಡು ಹಗಲೇ ಹರಾಜಾದ್ರೂ ಕೂಡ ಮಣಿಪುರ ನಮ್ಮ ದೇಶದಲ್ಲೇ ಇರೋ ರಾಜ್ಯನೇ ಮೇಡಮ್ ಅದು. ಬೇಡ, ಮಣಿಪುರ ನಮ್ಮ ದೇಶದಲ್ಲಿ ಇದೆಯಾ ಅದು? ಮಣಿಪುರ ನಮ್ಮ ದೇಶದ ರಾಜ್ಯ. ಅಲ್ಲಿ ಬೇರೆ ಅಲ್ಲಿ ಹೆಣ್ಮಕ್ಳಿಗೆಲ್ಲ ಬೇರೆ ಊರು ತಾನೇ ರೇಪ್ ಆಗಿದ್ದಲ್ಲೆಲ್ಲ. ಈ JDS ಅವ್ರ ಮೈತ್ರಿ ಪಕ್ಷದ ಕಡೆಯಿಂದ ರೂಲ್ ಇದ್ದಿದ್ದಲ್ವಾ ಅಲ್ಲಿ? ಬಿಜೆಪಿ ಅವ್ರದ್ದು ರೂಲ್ ಇದ್ದಿದ್ದಲ್ವಾ ಅಲ್ಲಿ? ಮೈತ್ರಿ ಪಕ್ಷ ಅಲ್ವಾ? ಭಜನಾ ಮಂಡಳಿ ಜನತಾ ಪಾರ್ಟಿ ಜೊತೆ ಬಿಜೆಪಿ ಭಜನಾ ಮಂಡಳಿ JDS ಅವ್ರದ್ದು ನಡೀತಿರೋದು. ಖಂಡನೆ ಇಲ್ವಲ್ಲ ಅವ್ರದ್ದು? ಈಗ ಸ್ವರ ಇಲ್ಲ. ಈಗ ವಿದ್ಯಾರ್ಥಿಗಳನ್ನ ಬಿಟ್ಟಿದ್ದಾರೆ. ಅವ್ರು ಕೊಟ್ಟಿರೋ 2 ಸೀಟ್ ಅವ್ರು ಕೊಟ್ಟಿರೋ 2 MP ಸೀಟ್ ಅಲ್ಲ 3 MP ಸೀಟ್ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪಾಪ. ಮಾತು ವಾಪಸ್ ತಗೊಳ್ಳಿ ಸರ್. 2-3 MP ಸೀಟ್ ಅಲ್ಲಿ ಬದುಕ್ತಾ ಇದ್ದಾರೆ. ಪ್ರಧಾನ ಬಗ್ಗೆ ಒಂದು ಮಾತಾಡ್ರಪ್ಪ ಅಂದ್ರೆ ಯಾರಿಗೂ ಸ್ವರ ಇಲ್ದಿದ್ದ ಇನ್ನೇನ್ ಮಾಡ್ಬೇಕು ಹೇಳಿ ನಾವು ತಾನೆ ಸರ್? ಎಲ್ಲಿ ಚರ್ಚೆ ಮಾಡ್ಬೇಕು ಸರ್? ಬೀದಿ ನಿಂತ್ಕೊಂಡು ಚರ್ಚೆ ಮಾಡ್ತಾರೆ ಸರ್. ಪಾಪ ಪಾರ್ಲಿಮೆಂಟ್ ಡೋರ್ ಹಾಕೊಂಡು ಚರ್ಚೆ ಮಾಡ್ಬೇಕಲ್ವಾ?
ಮತ್ತೆ ಮಾತಾಡ್ತೀನಿ ನಾನು. ಒಂದೇ ಒಂದು ಬ್ರೇಕ್ನ ಸಮಯ. ಈಗ ಬ್ರೇಕ್ ಆದ ನಾನು ಡಿಬೇಟ್ ಮತ್ತೆ ಮುಂದುವರಿಸ್ತೀನಿ. XLPU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಇದೀಗ ಮಹೇಶ್ ಪತಾರ ನಮ್ಮ ಜಾಯ್ನ್ ಆಗಿದ್ದಾರೆ, ಚಿಂತಕರಿದ್ದಾರೆ. ಸ್ವಾಗತ ಮಹೇಶ್ ಪತಾರ ಸರ್ ತಮಗೆ ಒಂದು ಡಿಬೇಟ್ಗೆ ಜಾಯ್ನ್ ಆಗ್ತಾರೆ ಇಷ್ಟಲ್ಲ. ಶಶಿ ನಿಮಗೆ ಒಂದು ಪಾಯಿಂಟ್ ಇತ್ತು ನಂದು. ನಾನಿಲ್ಲಿ ಪ್ಯೂರ್ಲಿ ವಿದ್ಯಾರ್ಥಿಗಳ ಪರ ಮಾತಾಡ್ತಾ ಇದ್ದೀನಿ ಶಶಿ. ನನಗೆ ದೇಶದ ಹೋರಾಟಗಳು, ಯಾರ್ಯಾರು ರೈತರು ಬರೋ ದಾರಿಯಲ್ಲಿ ಬ್ಯಾರಿಕೇಡ್ ಹಾಕಿದ್ರು, ಹಳ್ಳ ತೋಡಿದ್ರು, ಮುಳ್ಳುಗಳ ಬೇರೆ ನಿರ್ಮಿಸಿದ್ರು, ರೋಡ್ಗೆ ಮೊಳೆ ಹೊಡೆದಿದ್ರು, ಆ ರೈತರನ್ನ ಕಲಿಸ್ತಾನಿ ಯಾರಂದರು, ನಂಗೆ ಆ ಪ್ರತಿಭಟನೆಯ ಬಗ್ಗೆ ನಂಗೆ ತುಂಬ ಸ್ಪಷ್ಟವಾದ ಚಿತ್ರಣ ಇದೆ. ಏನಂದರೆ ಒಂದು ಡಿಫೇಮ್ ಮಾಡುವಂಥ ಪ್ರಯತ್ನ, ಒಂದು ಹೋರಾಟದ ಕ್ಯಾರೆಕ್ಟರ್ ಸಾಯಿಸೋದದು, ಶೀಲ ಕಳೆದುಬಿಡೋದು. ಆ ಹೋರಾಟಕ್ಕೆ ಶೀಲ ಕಳೆದುಬಿಡೋದಿದೆಯಲ್ಲ, ಶೀಲ ಕಳೆದ್ರೆ ಮುಗೀತು ನಿಮಗೆ. ರೂಢಿಗಳಿದ್ರೆ ಈಗ ನೋಡಿ ನರೇಶನ್ ಏನಾಯ್ತು ಹೇಳಿ, ಇಲ್ಲಿವರೆಗೂ ಅವ್ರ ಪ್ರತಿಭಟನೆ ಚಲೋ ಮಾಡಿದ್ರಪ್ಪ. ಚಲೋ ಮಾಡಿದ ತಕ್ಷಣ ನಿಮಗೆ ಅಲ್ಲಿಗೆ ಗಾಜು ಹೊಡೆದೋಗಿರೋ ಗಾಡಿಗಳು ಸಿಕ್ಬಿಡ್ತಾವೆ, ನಿಮ್ಗೆ ಇದ್ದಕ್ಕಿದ್ದ ಕಲ್ಲಿ ಸಿಕ್ಬಿಡುತ್ತೆ ಅಂದಾಗ ನನ್ನ ಆಗ್ರಹ ಇರೋದು ಅಲ್ಲಿ ಯಾರು ಅದನ್ನು ಮಾಡಿಲ್ಲ, ನಿರಾಯುಧರಿದ್ದರು, ನಾನು ವಾದ ಮಾಡ್ತಿಲ್ಲ. 100 ಜನನೋ 200 ಜನನೋ ಅಂತ ಎಲಿಮೆಂಟ್ ಇದ್ದಿರಬಹುದು. ನೀವು ಪನಿಷ್ ಮಾಡಿ, ಕಾಸನ್ನ ಅಡ್ರೆಸ್ ಮಾಡಿ ಅಂತ ನಾನು ಕೇಳೋದು. ಏನು ಕಾರಣಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರಲ್ಲ ಅದನ್ನು ಅಡ್ರೆಸ್ ಮಾಡಿ ಅಂತ ನನ್ನ ವಾದ. ನೋಡಿ, ಕೇಂದ್ರ ಸರ್ಕಾರದ ಆಗಲಿ, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಲಿ, ಅದರ ವಕ್ತಾರರೇ ಆಗಲಿ, ಕಾಸ್ನ ಯಾರು ಇದು ಮಾಡ್ತಾರೆ ಅಲ್ವಾ? ಆಗಿರ್ತಕ್ಕಂಥ ಘಟನೆ ನಿಜ, ತಪ್ಪೇನಾಗಿದೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಈಗ ಹಾಗಿದೆ, ಅಲ್ಲೇನು ದೇಶದ್ರೋಹದ ಕೂಗಿದ್ರು, ಘೋಷಣೆಗಳು ಕೊಡೋದು, ತುಕಡೆ ಗ್ಯಾಂಗ್ ಬಂದಿತ್ತು, ಇನ್ನೊಂದು ಮತ್ತೊಂದು. ಇವರು ಏನು ಕೇವಲ ಖಲಿಸ್ತಾನ, ಪಾಕಿಸ್ತಾನ, ಮುಸಲ್ಮಾನ ಇಷ್ಟರಲ್ಲೇ ಇದ್ದಾರೆ. ನಾವು ಅದೆಲ್ಲ ಕೇಳ್ತಾ ಇರ್ತಕ್ಕಂಥದ್ದು ಒಬ್ಬ ಅದಕ್ಷ, ಒಬ್ಬ ಅಪ್ರಾಮಾಣಿಕ, ಅಸಮರ್ಥ ಧರ್ಮೇಂದ್ರ ಪ್ರಧಾನ ಬದಲಾಯಿಸಿ ಅಷ್ಟೇ ಕೇಳ್ತಾ ಇರೋದು. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಯಾರಾಗಿದ್ದು? ನೀವು ಉಗುರಲ್ಲಿ ಹೋಗೋದನ್ನ ಕೊಡ್ಲಿ ತಗೊಂಡಿರೋದಂತ ಯಾರು? ಬಿಜೆಪಿನವರೇ ಅಲ್ವಾ? ಕೇಂದ್ರ ಸರ್ಕಾರ ಅಲ್ವಾ? ಈ ಹಿನ್ನೆಲೆಯಲ್ಲಿ ಇವರು ಹೇಳೋದೊಂದು ಮಾಡೋದೊಂದು ಜನಕ್ಕೆಲ್ಲ ಗೊತ್ತಾಗ್ತದೆ. ನಾವು ಪದೇ ಹೇಳ್ತಾ ಇದ್ದೀವಿ, ಇದೇ ಬಿಜೆಪಿ, ಯಾವ ಬಿಜೆಪಿ ರಾಜಧರ್ಮ ಬೋಧನೆ ಮಾಡ್ತು, ನೈತಿಕ ಬೋಧನೆ ಮಾಡ್ತು, ನೈತಿಕ ಪಾಠಗಳನ್ನು ಪ್ರತಿಯೊಂದು ಭಾಷಣಗಳಲ್ಲಿ ಹೇಳಿರ್ತಕ್ಕಂಥದ್ದು. ಇವರು ಮೋದಿಯವರಾಗ್ಲಿ, ಅಡ್ವಾಣಿಯವರಾಗ್ಲಿ, ವಾಜಪೇಯಿ ಅವರಾಗ್ಲಿ, ಇವನ್ ಮೇಡಮ್ ಅವರು ಇನ್ನೊಬ್ಬರು ಸುಷ್ಮಾ ಸ್ವರಾಜ್ ಅವರಾಗಲಿ, ಎಲ್ಲರೂ ಸಹ ಪಾಠ ಮಾಡ್ತಾರೆ, ನೈತಿಕ ಗಿರಿನ ಪಾಠ ಮಾಡಿದ್ದು. ನೈತಿಕ ಪೊಲೀಸ್ ಮಾಡ್ತಾರೆ, ನಮ್ಮನ್ನು ಪೊಲೀಸ್ ಹತ್ತಿಕ್ತಾರೆ ಕೇಂದ್ರ ಸರ್ಕಾರ ಅಂತ ಕಾಂಗ್ರೆಸ್ ಮೇಲೆ ಇವರು ವಾದ ಮಾಡಿಕೊಂಡು ಜನರನ್ನು ಆಕರ್ಷಣೆ ಮಾಡಿ ಗೆದ್ದಿದ್ದಂಥದ್ದು. ಗೆದ್ದ ಮೇಲೆ ಇವ್ರು ಏನಾಗ್ತಾ ಇದ್ದಾರೆ? ಇವರು ಸಹ ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆನೇ ಮಾಡ್ತಾ ಇದಾರಲ್ವಾ? ಕೇಳ್ತಾ ಇರ್ತಕ್ಕಂಥದ್ದು ಸ್ಟೂಡೆಂಟ್ಸ್ ನೀವು ಹೇಳಿದ್ರಿ 22,076,000. ಆದ್ರೆ ಮೊದಲನೇ ಹಂತದಲ್ಲಿ 1,80,000 ಜನ 80,000 ಬರೆದ್ರು, ಮೊದಲನೇ ಸರಿ ಬರೆದ್ರು. ಎರಡನೇ ಆಮೇಲೆ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಯ್ತು, CBI ಎನ್ಕ್ವೈರಿ ಆಯ್ತು, ಎಕ್ಸಾಮ್ ಅಂತ ಘೋಷಣೆ ಆಯ್ತು. ಘೋಷಣೆ ಆದ ನಂತರ 21 ಜನ ಆತ್ಮಹತ್ಯೆ ಮಾಡಿದ್ರು. ಆತ್ಮಹತ್ಯೆ ಆದಾಗೂ ಸಹ ಆ ಮಕ್ಕಳ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ, ಆ ಮಕ್ಕಳಿಗೆ ಒಂದು ಸಾಂತ್ವನ ಹೇಳಿಲ್ವಲ್ಲ, ಅವ್ರ ಕುಟುಂಬಕ್ಕೆ ಇನ್ನೊಂದು ಮುಖ್ಯವಾದ ನೆನ್ನೆ ಮಾತಾಡ್ದೆ ಏನು ಹೇಳಿದ್ರು ಗೊತ್ತಾ? ಧರ್ಮೇಂದ್ರ ಪ್ರಧಾನ್ ಪ್ರೆಸ್ ಮೀಟ್ ಮಾಡಿದ್ರಿ, ಅವ್ರು ಹೇಳಿದ್ರು ಎಕ್ಸಾಮ್ ಮಾಡ್ಲಿಲ್ವೇನ್ರಿ ಅವರು, ವಿಮಾನ ತರಿಸಿಲ್ವೇನ್ರಿ ಅವರು ಅಂದ್ರು. ಶಿಕ್ಷಣ ಇಲಾಖೆಯ ರಕ್ಷಣಾ ಇಲಾಖೆ ನೀವು ಪ್ರತಿಯೊಂದಕ್ಕೂ ಅಪೋಸಿಷನ್ ಇದ್ದಾಗ ಪ್ರತಿಯೊಂದಕ್ಕೂ ನೀವು ಕೇಳ್ತಾ ಇದ್ರಲ್ವಾ? ಇದೇ ನಮ್ಮ ದೆಹಲಿಯಲ್ಲಿ ಒಂದು ನಿರ್ಭಯ ಘಟನೆ ಆಯ್ತು, ಅವಾಗ ಎಷ್ಟು ಕ್ರೂರವಾಗಿ ನಡ್ಕೊಂಡ್ರಿ ನೀವು, ಎಷ್ಟು ಜೋರಾಗಿ ನೀವು ವಾಯ್ಸ್ ರೈಸ್ ಮಾಡಿದ್ವಿ. ನಿರ್ಭಯ ಘಟನೆ ಹೌದು, ಖಂಡಿಸಬೇಕು, ಪ್ರತಿಯೊಬ್ಬರು ಖಂಡಿಸಿದ್ವಿ, ಇಡೀ ದೇಶದ ಪ್ರಜೆನೂ ಖಂಡಿಸಿದ್ವು. ಆಗ ಬಿಜೆಪಿನೂ ಸಹ ಖಂಡಿಸ್ತಲ್ವಾ, ಜೋರಾದ ಪ್ರತಿಭಟನೆ ಮಾಡ್ತಲ್ವಾ, ಎಜಿಟೇಷನ್ ಮಾಡ್ತಲ್ವಾ? ಅದೇ ರೀತಿ ಇವಾಗ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು. ಆದ್ರೆ ನೀವು ಅದಕ್ಕೆ ಪರ್ಯಾಯ ಏನ್ ಬೇಕು ಅನ್ನೋದು ಹೇಳ್ತಾ ಇಲ್ಲ. ನೀವು ಒಬ್ಬರು ಯಾರು ಮಿನಿಸ್ಟರ್ನ ರಾಜೀನಾಮೆ ತಗೊಳ್ಳೋದಕ್ಕೂ ಹಿಂದೇಟ್ ಆಗ್ತಾ ಇದ್ದೀರಾ ಅಂದ್ರೆ ನೀವು ಎಷ್ಟು ಅಹಂ ಇದೆ ಈ ಸರ್ಕಾರಕ್ಕೆ, ಎಷ್ಟು ಕಳಂಕಿತ ಕ್ಯಾಬಿನೆಟ್ ಆಗ್ಲಿಲ್ವಾ ಇದು ಅಂತ? ಖಂಡಿತವಾಗಿ ನೀವು ತಗೊಂಡ್ಲಿಲ್ಲ ಅಂದ್ರೂ ಆಗುತ್ತೆ. ಈಗಾಗಲೇ ಸಾಕಷ್ಟು ಹಗರಣಗಳಾಗಿದ್ದಾವೆ, ಇವಾಗೆಲ್ಲ ಬಟಾಬೈಲಾಗಿದೆ ಇವತ್ತು ಕೇಂದ್ರ ಸರ್ಕಾರದ್ದು. ಆದ್ರೂ ಸಹ ಅವ್ರೇನಾದ್ರೂ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಒಂದೇ ನಿಮಿಷ, 22,80,000 ಏನ್ ಮೊದಲನೇ ಬಾರಿ ಪರೀಕ್ಷೆ ಮಾಡಿದ್ರು, ಎರಡನೇ ಬಾರಿ ಪರೀಕ್ಷೆ ಆಯ್ತಲ್ಲ 20 ಲಕ್ಷ ಮಾತ್ರ ಬರ್ದಿದ್ದಾರೆ. ಇನ್ನು 2,80,000 ಎಲ್ಲಿ, ಯಾಕೆ ಅವರು ಡ್ರಾಪ್ ಆದ್ರು? ಅವ್ರಿಗೆ ಬೇಜಾರಾಗಿದೆ, ಈ ಸಿಸ್ಟಮ್ ಮೇಲೆ ಅವ್ರಿಗೆ ಕೋಪ ಬಂದಿದೆ, ಆಕ್ರೋಶ ಬಂದಿದೆ. ನಾನು ಪೇಪರ್ ಲೀಕ್ ಆಗ್ತಾ ಇದ್ರೆ ನಾನು ಯಾಕೆ ಬರೀಲಿ ಅಂದ್ರು. ಅದು ಏನಾಯ್ತು ಅಂತ ಡೇಟಾ ಕೊಡ್ಬೇಕಲ್ವಾ, ಕೇಂದ್ರ ಸರ್ಕಾರದ ಹೊಣೆ ಆಗ್ಬೇಕಲ್ವಾ? ಇದು 2,80,000 ಎಕ್ಸಾಮೇ ಬರ್ದಿಲ್ಲ ಇವತ್ತು. ಏನಾದ್ರು ಅವ್ರೇನಾದ್ರು ಯಾಕೆ ಅವ್ರು ಬರೀಲಿಲ್ಲ? ಅವ್ರ ಫ್ಯೂಚರ್ ಏನು? ಅದ್ರ ಬಗ್ಗೆ ಯೋಚನೆ, ಒಂದು ಸ್ವಲ್ಪನಾದ್ರೂ ಯೋಚನೆ ಮಾಡುವಂತ ವ್ಯವಧಾನ ಇರ್ಬೇಕಲ್ಲ ಕೇಂದ್ರ ಸರ್ಕಾರ. ಮಹೇಶ್ ಬತ್ತಾರ ಸರ್, ನನಗೆ ಆಶ್ಚರ್ಯ ಆಗಿದೆ ಏನು, ಈ ಅಟ್ಲೀಸ್ಟ್ ನರೇಂದ್ರ ಮೋದಿ ಅವರು ನಿನ್ನೆ ಮಟ್ಟಿಗಾದ್ರೂ ಮೊನ್ನೆ ಮಟ್ಟಿಗಾದ್ರೂ ಕೂಡ ಒಂದು ಅಡ್ರೆಸ್ ಮಾಡಿಬಿಡ್ತಾರೇನೋ ದೇಶವನ್ನ, ಮನಸ್ಸು ಬಿಚ್ಚಿ ವಿದ್ಯಾರ್ಥಿಗಳ ಪರವಾಗಿ ಅವರ ಮನದ ಮಾತನ್ನು ದೇಶದ ಜನಗಳ ಮುಂದೆ ಹರವುತ್ತಾರೇನೋ ಅಂತ ನಾನು ಭಾವಿಸ್ಕೊಂಡಿದ್ದೆ. ನರೇಂದ್ರ ಮೋದಿಯವರು ಮಂಗಲ್ ಮಿಲನ್, ಯಾರು ಮಂಗಲ್ ಮಿಲನ್? ಅದು ಪ್ರತಿಪಕ್ಷಗಳು, ರೂಲಿಂಗ್ ಪಾರ್ಟಿ, ಎಲ್ಲ ದೇಶದ ಎಲ್ಲ ಪಕ್ಷಗಳು, ಎಲ್ಲ ರಾಜ್ಯಗಳ ಆಳ್ವಿಕೆಯೊಂದಿಗೆ ಮಂಗಲ್ ಮಿಲನ್ ಅಲ್ಲ.
ಇವ್ರ ಪಾರ್ಟಿಗೆ ಯಾರ್ಯಾರು ಜಿ ಹುಜೂರ್ ಅಂತಾರೋ ಯಾರ್ಯಾರು ಜೈ ಜೈ ಅಂತ ಇದ್ದಾರೋ ಇವ್ರ ಅಲಯನ್ಸ್ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ನ ಪಾರ್ಟಿಗಳ ಮಂಗಲ ಮಿಲನ. ಇವ್ರಿಗೆ ಇದು ಮಂಗಲ. ಜನ ಅಲ್ಲಿ ಕಡಲೆಪುರಿ ತಿನ್ಕೊಂಡು, ಕಡಲೆಕಾಯಿ ತಿನ್ಕೊಂಡು, ಪಾನಿಪುರಿನ ಇನ್ನೇನೋ ತಿನ್ಕೊಂಡು, ಅವ್ರ ಹೊಟ್ಟೆಗೆ ಏನು ಸಿಗುತ್ತೋ ಆ ಟೈಮ್ಗೆ ತಿಂದ್ಕೊಂಡು ಪ್ರತಿಭಟನೆ ಮಾಡ್ತಿದ್ರೆ ಮಂಗಳ ಮಿಲನ ಟೀ ಕುಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಇವರೆಲ್ಲ ಪಾರ್ಟಿ ಮೀಟಿಂಗ್ಗಳು ಮಾಡ್ತಾ ಇದ್ದಾರಲ್ಲಿ. ನನ್ನ ಪಾಯಿಂಟ್ ಏನಿಲ್ಲಿ, ಅದನ್ನು ನರೇಂದ್ರ ಮೋದಿಯವರು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗದಂತೆ ತಡೆಯುವುದು ರಾಷ್ಟ್ರೀಯ ಭದ್ರತೆ, ರಾಷ್ಟ್ರೀಯ ಹಿತಾಸಕ್ತಿ ಎಂದು ಹೇಳಿದ್ದಾರೆ ಅಂತ ಕಿರಣ್ ರಿಜಿಜು ಅವರು ಹೇಳಿದ್ದು ಬಂದು ಶಂಕಾ ಇಲ್ಲಿ ಓದಿದ್ದು. ಒಂದು ಮೋದಿಯವರು ಇಂಥ ಒಂದು ಟೈಮಲ್ಲೂ ಕೂಡ ದೇಶದ ವಿದ್ಯಾರ್ಥಿ ಏನು, ನೀವು ಮಕ್ಕಳೇ ಎಕ್ಸಾಮ್ ಹೆಂಗೆ ಬರೀಬೇಕು ಗೊತ್ತಾ, ನೀವು ಮಕ್ಕಳೇ ಎಕ್ಸಾಮ್ ಯಾವ ಥರ ತಯಾರಿ ಆಗಬೇಕು ಗೊತ್ತಾ ನೀವು ಅಂತೇಳಿ ಪುಂಖಾನುಪುಂಖ ಭಾಷಣ ಎಕ್ಸಾಮ್ ಬಂದಾಗ ಎಕ್ಸಾಮ್ ಈ ಥರ ಇಂಥ ನಾಲಾಯಕಗಳ ಕೈಗೆ ಸಿಕ್ಕಿ ಹಾಳಾಗಿ ಹೋಗ್ತಿರ್ಬೇಕಾದ್ರೆ ಒಂದು ಮಾತೆಲ್ಲ ಕಿರಣ್ ರಿಜಿಜು ಅವ್ರಿಗೆ ವಕ್ತಾರ ಆಗಿದ್ದೇನೆ. ಇದು ಯಾಕೆ ಇಷ್ಟು ಮಟ್ಟಿಗೆ ಯಾಕಿದು ಅಂತ? ಸರಿಗ ನಾನು ಒಂದು ವಿಡಿಯೋ ನೋಡಿದೆ. ಒಬ್ಬಳು ತಾಯಿ ತನ್ನ ಮಗಳನ್ನ ಕರ್ಕೊಂಡು ದೆಹಲಿಯಲ್ಲಿ ಪ್ರತಿಭಟನೆಗೆ ಬಂದಿದ್ಲು. ಅವಳು ಪೊಲೀಸರಿಗೆ ಹೇಳ್ತಾಳೆ, ಅಕಸ್ಮಾತ್ ನನ್ನ ಗಂಡ ನೀನ್ ಆಗಿದ್ರಂದ್ರೆ ನಾನ್ ನಿನ್ನನ್ನು ಪ್ರಶ್ನೆ ಮಾಡ್ತೇನೆ, ನಮ್ಮ ಮಕ್ಕಳ ಭವಿಷ್ಯ ಏನು ಅಂತಂದೇಳಿ ವಾದ ಮಾಡಿದ್ದನ್ನು ನೋಡಿದೀವಿ. ಈಗ ಹಲವು ಚರ್ಚೆ ಎಲ್ಲ ನಡೀತಿದಾವೆ. ಇಲ್ಲಿ ಬಿಜೆಪಿ NDA ಮಿತ್ರ ಪಕ್ಷಗಳು ಇನ್ಕ್ಲೂಡಿಂಗ್ JDS ಇವರು ವಾದಗಳು ಅತ್ಯಂತ ಹಾಸ್ಯಾಸ್ಪದ ವಾದಗಳು ನಾವು ನೋಡ್ತಾ ಇದ್ದೇವೆ. ಇದು ಹೆಂಗಂದ್ರೆ ನಮ್ಮಲ್ಲಿ ಒಂದು ಗಾದಿ ಮಾತಿದೆ, ಪುಣ್ಯಕ್ ಬರ್ಲಾರದವರು ನೆಲ ಡೊಂಕ್ ಅಂತಾರ ಅನ್ನೋ ರೀತಿಯಲ್ಲಿ ಇವರು ವಾದಗಳನ್ನ ಮಾಡ್ತಾ ಇದ್ದಾರೆ. ಮೂಲ ಪ್ರಶ್ನೆ ಇರುವಂತದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಸತ್ಯ, ಮತ್ತ ಅಲ್ಲಿ ಅಕ್ರಮಗಳು ನಡೆದಿದ್ದಾವೆ. ಇದರ ಹೊಣೆಯನ್ನು ಯಾರು ಹೊರಬೇಕು? ಕೇಂದ್ರ ಸರ್ಕಾರ ಹೊರಬೇಕಲ್ವಾ? ಇದರ ಮುಖ್ಯ ಇಲಾಖೆಯ ಶಾಸಕ ಮಂತ್ರಿಗಳಾಗಿರುವಂತ ಧರ್ಮೇಂದ್ರ ಪ್ರಧಾನ್ ಹೊರಬೇಕಲ್ವಾ? ಯಾಕೆ ಅವರಿಗೆ ಆ ಪ್ರತಿಷ್ಠೆ? ಬಹಳ ಮುಖ್ಯವಾಗಿ ನನಗೆ ಇಲ್ಲಿ ಹೇಳಕ್ಕಿರುವಂತದ್ದು ಏನು ಅಂತಂದ್ರೆ, ಇವತ್ತು ಅಲ್ಲಿ ಇದೆಲ್ಲ ಪ್ರಕರಣಗಳ ಆದ ನಂತರ ಯಾರು ವ್ಯಾಂಗ್ಚುಕ್ ಅವರು, ವಿದ್ಯಾರ್ಥಿಗಳು, ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಉಪವಾಸ ಕೂತ್ಕೊಂಡು ಅವ್ರು ಮುಖ್ಯ ಎತ್ತಿದಂತ ಕೆಲವು ಏನು ಸಮಸ್ಯೆಗಳಿದ್ದು, ಪ್ರಶ್ನೆ ಇದ್ದು, ಅದನ್ನ ಸೌಹಾರ್ದಿತವಾಗಿ ಇವತ್ತೊಂದು ನಾವು ಪ್ರಜಾಸತ್ತಾತ್ಮಕವಾದಂತ ಸಂವಿಧಾನಬದ್ಧವಾದಂತ ಒಂದು ಸರ್ಕಾರ ನಡೆಸ್ತಾ ಇದೀವಿ, ಪ್ರಜಾಪ್ರಭುತ್ವ ದೇಶದಲ್ಲಿ ಇದೀವಿ. ಇವರಿಗೆ ಈ ದೇಶದ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇದ್ರೆ, ಅದು ನರೇಂದ್ರ ಮೋದಿ ಆಗಿರಲಿ ಅಥವಾ ಧರ್ಮೇಂದ್ರ ಪ್ರಧಾನ್ ಆಗಲಿ, ಇವರು ಪ್ರತಿಭಟನಾಕಾರರೊಂದಿಗೆ ಒಂದು ಸೌಹಾರ್ದಿತವಾದಂತ ಮಾತುಕತೆ ಮಾಡಿ ಈಗಾಗಿರುವಂತ ಏನು ಅಕ್ರಮ ಮತ್ತು ಈ ವ್ಯವಹಾರ ನಡೆದಿದೆ ನೀಟ್ ಪರೀಕ್ಷೆದ ವಿಚಾರಕ್ಕೆ ಸಂಬಂಧ ನಡ್ಡಾ ಅವರು ಜಿತೇಂದ್ರ ಸಿಂಗ್ ಹೋಗಿದ್ದಾರೆ. ಮಹೇಶ್ ಪತಾರ್ ಅವರೇ, ನಡ್ಡಾ ಅವರು ಜಿತೇಂದ್ರ ಸಿಂಗ್ ಅವರು ಹೋಗಿ ಸೋನಂ ವಾಂಗ್ಚುಕ್ ಆರೋಗ್ಯ ನನ್ನ ಪ್ರಶ್ನೆ ಆಗಲ್ಲ, ನನ್ನ ಪ್ರಶ್ನೆ ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ಇದನ್ನ ಒಂದು ಪ್ರಜಾಸತ್ತಾತ್ಮಕವಾದ ಸಂವಿಧಾನಬದ್ಧವಾದಂತ ಒಂದು ಸರ್ಕಾರ ಇದನ್ನ ತಕ್ಷಣ ಆ ತರದ ಕ್ರಮಗಳನ್ನು ವಹಿಸಿ ಚರ್ಚೆ ಮಾಡಿ ಅದನ್ನ ಪ್ರಜಾಸತ್ತಾತ್ಮಕ ಮಾತುಕತೆ ಮಾಡೋದ್ರ ಮುಖಾಂತರ ಆ ಕ್ರಮಗಳನ್ನ ವಹಿಸಿದ್ರೆ ಇವು ಯಾವ ಸಮಸ್ಯೆಗಳು ಕಾರಣ ಆಗ್ತಿಲ್ಲ. ಅದನ್ನ ಸರ್ಕಾರ ಮಾಡಲಿಲ್ಲ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೇಕು. ಮಾತಾಡ್ತೀನಿ ನಾನು. ಕೀರ್ತಿ, ಒಂದು ಪ್ರಶ್ನೆ ಇಲ್ಲಿ, ಈಗ ಪ್ರತಿ ಪ್ರತಿಭಟನೆಗಳಿಗೂ ಕೂಡ ಒಂದೊಂದು ಬಣ್ಣ ಬರುತ್ತೆ. ಇಲ್ಲಿ ಆ್ಯಂಟಿ ನ್ಯಾಷನಲ್, ಆ್ಯಂಟಿ ಸೋಷಿಯಲ್, ಆ್ಯಂಟಿ ಮೋದಿ, ಆ್ಯಂಟಿ ಹಿಂದೂ, ಆ್ಯಂಟಿ ದೇಶ, ಆ್ಯಂಟಿ ಇನ್ನೊಂದು ಮತ್ತೊಂದು ಅಂತೆಲ್ಲ ಎಲಿಮೆಂಟ್ಸ್ಗಳನ್ನು ಕೋಟ್ ಮಾಡಲಾಗುತ್ತೆ. ಈಗ ಇವರೇ ಹೇಳಿದ್ದೇನು, ಈ ಪಂಜಾಬ್ ರೈತರು ಪ್ರತಿಭಟನೆ ಮಾಡಿದಾಗ ಅದರಲ್ಲಿ ಖಲಿಸ್ತಾನಿ ಉಗ್ರರಿದ್ದರು ಅಂತ ಹೇಳಿ, ರಕ್ಷಣಾ ಇಲಾಖೆ ಇವ್ರದ್ದೇ, ಗೃಹ ಇಲಾಖೆನೂ ಇವ್ರದ್ದೇ, ಪ್ರಧಾನಮಂತ್ರಿಗಳು ಇವರವ್ರದ್ದೇ. ಅದು ಯಾರ್ಯಾರು ಖಲಿಸ್ತಾನಿ ಉಗ್ರ ಆ ಗುಂಪಲ್ಲಿ ಇದ್ನೋ ಅವ್ರನ್ನ ಹುಡುಕೊಂಡು ಬಂದಾದರು ಕೋರ್ಟ್ನಲ್ಲಿ ವಿವಾದಕ್ಕೆ ಎಡೆಯಿಲ್ಲದ ರೀತಿಯಲ್ಲಿ ನಿರ್ವಿವಾದವಾಗಿ ಪ್ರೂವ್ ಮಾಡಿದ್ರು ಹ್ಯಾಂಗ್ ಮಾಡಿಸ್ಬಿಡ್ಬೇಕಾಗಿತ್ತು. ಅದನ್ನೂ ಮಾಡಲ್ಲ. ಕೇಳಿದ ಈ ಕಡೆ ಬಾಂಗ್ಲಾ ಅನ್ನಿ, ಮಣಿಪುರ ಅಂತ ಹೇಳಿ, ಅಲ್ಲಿ ಬೇರೆ ಶಕ್ತಿ ಅಂತ ಹೇಳಿ, ಇನ್ಯಾವುದೋ ಕ್ರಿಶ್ಚಿಯನ್ ಫಂಡ್ ಅಂತ ಹೇಳಿ, ಫಾರಿನ್ ಫಂಡ್ ಅಂತ ಹೇಳಿ, ಏನೇನೋ ಅವ್ರು ಏನು ಬರುತ್ತೋ ಒಟ್ಟಿನಲ್ಲಿ ಜನಕ್ಕೆ ಏನಾಗಬೇಕು, ಅರ್ಧ ಅದರ ಬಗೆಗಿನ ಅದರ ಪರವಾದಂಥ ಅಭಿಪ್ರಾಯವನ್ನು ಕೊಲ್ಲುವ ಸಲುವಾಗಿಯೇ ಇದದೇನೋ ಒಂದು ಬಿಡ್ತಾರೆ. ನಾವು ಯಾರೂ ತಡೆದಿಲ್ಲ, ಗೌರ್ಮೆಂಟೇ ಇವ್ರದ್ದು. ನಾನು ಇನ್ನೊಂದು ಕೇಳ್ತೀನಿ, ಈ ಒಂದು ಪ್ರತಿಭಟನೆ CJPಯ ಪ್ರತಿಭಟನೆಯನ್ನು ಕಾಂಗ್ರೆಸ್ನವರು ಆಫ್ ಲೈಟ್ ಹೈಜಾಕ್ ಮಾಡಿದ್ದ, ಇದು ಇನ್ಕ್ಲೂಡಿಂಗ್ NSU ಅವರು. ನೀವೇ ದೊಡ್ಡ ಪ್ರತಿಭಟನೆ ಮಾಡ್ಬೋದಾಗಿತ್ತು. CJP ಅವರು ಮಾಡಿ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗಿಂತ ಜಾಸ್ತಿ ಫಾಲೋವರ್ಸ್ ತೊಗೊಂಡು ಅವರ ಒಂದು ಅಪಾರ ಜನಪ್ರಿಯತೆ ಆದಾಗ ವಿದೇಶದಲ್ಲಿದ್ದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪಾಪ ಬಿಡು ಮಾಡಿಕೊಂಡು, ಏನು ರಾಹುಲ್ ಗಾಂಧಿ ಅನಿವಾಸಿ ಭಾರತೀಯ, ಇಬ್ಬರು ಇದ್ದಾರೆ ನಮ್ಮಲ್ಲಿ ಅನಿವಾಸಿ ಭಾರತೀಯರು, ಒಬ್ಬರು ನರೇಂದ್ರ ಮೋದಿ, ಇನ್ನೊಬ್ಬರು ರಾಹುಲ್ ಗಾಂಧಿ.
ಚುನಾವಣೆ ಇತ್ತ ಇಲ್ಲಿ ಇರ್ತಾರೆ ಇಲ್ವಾ? ಎಲ್ಲ ಫಾರಿನ್ ಟೂರ್ ಹೋಗ್ಬಿಟ್ಟು ಮತ್ತೆ ಸದನ ಬಂತು ಅದು ಬಂತು ಅಂದರೆ ಬರೋದು. ಈಗ ರಾಹುಲ್ ಗಾಂಧಿನೂ ಅನಿವಾಸಿ ಭಾರತೀಯ, ಈಗ ಮೋದಿನೂ ಅನಿವಾಸಿ ಭಾರತ. ಈಗ ಬಂತು ರಾಷ್ಟ್ರದ ಅಭಿವೃದ್ಧಿ ವಿಚಾರಕ್ಕೆ ಪಾಪ ಅವರೆಲ್ಲ ಅಯ್ಯೋ 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 ಏನು ಡಾಲರ್ ಎದುರುಗಡೆ ರೂಪಿ. ಕೇಳಿಸ್ಕೊಳ್ಳಿ ಉಮೇಶ್ ಜಿ, ಅಲ್ಲಲ್ಲ ಒಂದು 5 ಪಾಯಿಂಟ್ ಹೇಳ್ಬಿಡ್ತೀನಿ ಉಮೇಶ್ ಜಿ. ಉಮೇಶ್ ಜಿ ಆಯ್ತಾಯ್ತು ಉಮೇಶ್ ಜಿ, ಅಲ್ಲಲ್ಲ ಅಲ್ಲಲ್ಲ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಉಮೇಶ್ ಜಿ. 5 ಅಭಿವೃದ್ಧಿ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ, ಉಳಿದಿದ್ದು ನೀವು ಮಾತಾಡಿ. ಡಾಲರ್ ಎದುರುಗಡೆ ರೂಪಾಯಿ ನಳನಳಿಸ್ತಾ ಇದೆ ಇವತ್ತಿಗೆ. ಎಂಥ ಅಭಿವೃದ್ಧಿ! ದೇಶದ ತಲಾದಾಯ ನೆಗೆದು ಬಿದ್ದು ಹೋಗ್ಬಿಟ್ಟಿದೆ. ಪೆಟ್ರೋಲ್ ಡೀಸೆಲ್ ಗ್ಯಾಸ್ಗೆ ಉತ್ತರ ಸಿಗಲೇ ಬಿಡಿ ಸರ್. ವಾರು ಇನ್ನೊಂದು ಸ್ವಲ್ಪ ಕೋವಿಡ್ ಸರ್, ಯಾವ ದೇಶಕ್ಕೂ ಕೋವಿಡ್ ಬರಲೇ ಇಲ್ಲ, ಬೇರೆ ಯಾವ ದೇಶಗಳಿಗೂ ಆಯ್ತಲ್ಲ. ನಮ್ಮ ದೇಶದ ನಾಗರಿಕರನ್ನ ಕಂಡ ಹಡಗಲ್ಲಿ ಜನ ಸಾಯಿಸ್ತಾ ಇದ್ದಾರೆ, ಅದಕ್ಕೆ ಉತ್ತರ ಇಲ್ಲ. ಇನ್ಯಾವುದು ಇಸ್ರೇಲ್ ಜೊತೆ ನೆತನ್ಯಾಹು ಏನು ಬ್ರೊಮ್ಯಾನ್ಸ್ ಕೇಳಿಸ್ಕೋಬೇಕು ನೀವು ರೈಸ್ ಸರ್ಕಾರದಲ್ಲಿ ಸೈನಿಕರಂತ ತಲೆ ಕೆಡದಾಗ ಚೀನಾದವರು ಹಲ್ಲೆ ಮಾಡಿದಾಗ ಉತ್ತರ ಇಲ್ಲ ನಮ್ಮಲ್ಲಿ. ಅಲ್ಲೇ ಬಿಟ್ಬಿಡಿ ಅವೆಲ್ಲ, ಇವ್ರಿಗೆ ಬಾಹ್ಯ ಕಂಟ್ರೋಲ್ ಇಲ್ಲ. ಪಾಪ ನೆತನ್ಯಾಹು ಕಂಟ್ರೋಲ್ ಮಾಡಕ್ ಆಗಲ್ಲ. ಟ್ರಂಪ್ ಹೇಳ್ತಾರೆ 5 ನಿಮಿಷದಲ್ಲಿ ನಿಲ್ಲಿಸ್ತೀನಿ ನೋಡ್ತೀಯಾ ಅಂತಾರೆ ನರೇಂದ್ರ ಮೋದಿ ಅವ್ರಿಗೆ. ಉತ್ತರ ಇಲ್ಲ, ಸೊಲ್ಲಿಲ್ಲ. ಖಂಡನೆ, ತೀವ್ರ ಖಂಡನೆ. ನಾವು ಇದನ್ನು ಸುಮ್ಮನೆ ತಗೊಳ್ಳಲ್ಲ, ಸೀರಿಯಸ್ ತಗೋತೀವಿ ಇಷ್ಟೇ. ಉಕ್ರೇನ್ ನೋಡಿದ್ರು ಇದೇ ಕತೆ, ಇರಾನ್ ನೋಡಿದ್ರು ಇದೇ ಕತೆ, ಇಸ್ರೇಲ್ ನೋಡಿದ್ರು ಇದೇ ಕತೆ, ಅಮೆರಿಕ ಹೊಡೆದ್ರು ಇದೇ ಕತೆ. ಡಾಲರ್ ಹೇಳಿ, ಒಬ್ಬ ತಗ್ನ ಮಾತಾಡಲಿಲ್ಲ ಡಾಲರ್ ಬಗ್ಗೆ. ಬನ್ನಿ ಕೂತ್ಕೊಳ್ಳಿ ಡಿಬೇಟು, ನಿಮ್ಗೆ ಗೊತ್ತಿರೋ ಅಷ್ಟೇ ನಮಸ್ಕರಿಸಿ ನಾನು ಮಾತಾಡ್ತೀನಿ ಡಾಲರ್ ಬಗ್ಗೆ. ಕೀರ್ತಿ ನನ್ನ ಪಾಯಿಂಟ್ ಇಲ್ಲಿದೆ ಇಲ್ಲಿ. ಸೊ ಇದನ್ನು ನೀವು ಹೈಜಾಕ್ ಮಾಡ್ಕೊಂಡು ಮೇಲೆ ತಗೋತಾ ಇದ್ದೀರಾ ಪಾರ್ಲಿಮೆಂಟಲ್ಲಿ. ಸರ್ ನೋಡಿ, ನಿಮ್ಮ ಹತ್ರ ಮಾಹಿತಿ ನಿಮ್ಮ ಹತ್ರನೂ ಇದೆ, ನಿಮ್ಮ ಮಾಧ್ಯಮದಲ್ಲೂ ನೋಡಿ. ಡೇ 1 ಪ್ರಶ್ನೆ ಪತ್ರಿಕೆ ಯಾವಾಗ ಲೀಕ್ ಆಗಿದೆ ತೀವ್ರತೆ ಕೇಳ್ತಾ ಇದ್ದೀನಿ. ಮಿಸ್ಟೇಕ್ ಮಾಡ್ಕೋಬೇಡಿ. ನಾನು ಈಗ ಸಿಜೆಪಿ ತೆಗೆದುಕೊಳ್ಳೋದಂತ ತೀವ್ರತೆ NSA ತೀವ್ರ ತಗೋಬೋದಾಗಿತ್ತಲ್ವಾ? ಪ್ರತಿಭಟನೆ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ, ಲಾಜಿಕಲ್ ಎಂಡ್. ಸರ್ ನೋಡಿ ಸರ್, ಈಗ ಲಾಜಿಕಲ್ ಎಂಡ್ ಯಾವಾಗ ಬರುತ್ತೆ? ಅವ್ರು ರಾಜೀನಾಮೆ ಕೊಟ್ಟಾಗೆ ಲಾಜಿಕಲ್ ಎಂಡ್. ಅಲ್ಲಿವರೆಗೂ ನಾವು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಉಮೇಶ್ ಅವರು ಅರ್ಥ ಮಾಡ್ಕೊಬೇಕು ಸರ್, ಇದು ಈ ವರ್ಷ ಲೀಕ್ ಆಗಿರ್ತಕ್ಕಂಥದ್ದಲ್ಲ. ಹೋದ ವರ್ಷನೂ 2 ಸಲ ಲೀಕ್ ಆಗಿತ್ತು. 1 ಸಲ ಅಲ್ಲ, 2 ಸಲ ಲೀಕ್ ಆಗಿತ್ತು. ಅವಾಗ್ಲಿಂದನೂ ಹೋರಾಟ ಮಾಡ್ತಾನೆ ಇದ್ದೀವಿ, ಇವಾಗ್ಲೂ ಹೋರಾಟ ಮಾಡ್ತಾನೆ ಇದ್ದೀವಿ. ಈ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದ್ರು ಅವರು ರೆಸ್ಪಾಂಡೇ ಮಾಡಲ್ಲ. ನೀವು ನೋಡ್ತಾ ಇದ್ದೀರಾ, ನೀವು ನಿಮ್ಮ ಮಾಧ್ಯಮದಲ್ಲಾಗಿರ್ಬೋದು, ಬೇರೆ ಕಡೆಯಲ್ಲಾಗಿರ್ಬೋದು, ನೀವು ಕಂಪ್ಲೀಟಾಗಿ ಫೋರ್ಕಾಸ್ಟ್ ಮಾಡ್ತಾನೆ ಇದ್ದೀರಾ. ಈ ಒಂದೇ ವಿಚಾರದಲ್ಲಿ ಆಗಿರ್ಬೋದು, ಡಾಲರ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಬೇರೆ ಬೇರೆ ಸ್ಟೂಡೆಂಟ್ಸ್ ವಿಚಾರ ಆಗಿರ್ಬೋದು, ಅವರು ಅಭಿವೃದ್ಧಿ ವಿಚಾರವಲ್ಲ ಆಗಿರ್ಬೋದು, ಎಲ್ಲ ವಿಚಾರವಾಗೂ ಒಂದು ಫ್ಲೈಓವರ್ ಕಟ್ತಾರೆ, 2 ದಿವಸಕ್ಕೆ ಬಿದ್ದೋಗುತ್ತೆ. ಎಲ್ಲ ವಿಚಾರವಾಗೂ ನೀವು ತಗೊಂಡು ಹೋಗ್ತಾನೆ ಇರ್ಬೋದು. ಇವರೇನು ಬುಲೆಟ್ ಟ್ರೈನ್, ಸ್ಮಾರ್ಟ್ ಸಿಟಿ ಎಲ್ಲ ಹೇಳಿದ್ರು, ಯಾರಿಗೂ ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ. ಇದೆಯೋ ಇಲ್ವೋ, ನಾವೇ ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ. ಕೋಚ್ ಎಲ್ಲ ಬಂದು ಟ್ರ್ಯಾಕ್ ಪಕ್ಕ ಎಲ್ಲ ವಿಡಿಯೋ ಮಾಡ್ತಾರೆ. ಸ್ಪೆಷಲ್ ಟ್ರ್ಯಾಕ್ ಪಕ್ಕದಲ್ಲಿ ಬುಲೆಟ್ ಟ್ರೈನ್ ಬರ್ತಿದೆ ಅಂತ ಅಲ್ಲಿ ವಿಡಿಯೋ ಶುರು ಕೇಳ್ತಾ ಇದ್ರು. ನೋಡ್ರಿ ಇಲ್ಲಿ ಬುಲೆಟ್ ನಿಂತು ಬಿಟ್ಟಿದೆ, ಬುಲೆಟ್ ಎಲ್ಲ ಅಂದ್ರು. ನಾವ್ ಯಾಕೆ ಕರ್ನಾಟಕ ಹಾಕೊಂಡ್ರೆ ಆ ಕರ್ನಾಟಕನ ನಾವೆಲ್ಲ ಹುಡುಕ್ತಾ ಇದೀವಿ. ಸೊ ಈಗಿರ್ಬೇಕಾದ್ರೆ ಇವರು 1-2 ಅಲ್ಲ. ಈಗ ನೋಡಿ, ರಾಮ ಮಂದಿರದಲ್ಲಿ ಕಳ್ತನ ಮಾಡ್ತಾರೆ. 1-2 ಮಾಡಿದ್ರೆ ನಾವು ದಿನಾ ಪ್ರತಿಭಟನೆ ಮಾಡ್ತಾನೆ ಇದೀವಿ. 1-2 ಅಲ್ಲ, ಇವರು ದಿನಾ ಒಂದೊಂದು ಸ್ಕೀಮ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದಾರೆ. ಡೈಲಿ ಒಂದೊಂದು ಸ್ಕೀಮು. ಇವ್ರು ಒಂದಕ್ಕೆ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ ಈಗ ನೋಡಿ, ಮತ್ತೆ ರಾಮ ಮಂದಿರ ಮತ್ತೆ ನೋಡಿ. ಈಗ ನಾಳೆ ಮುಗಿಯೋಕ್ಕಿಂತ ಮುಂಚೆ ದೊಡ್ಡ ಹಗರಣ ಮಾಡಿರ್ತಾರೆ ಇವರು. ಏನಂತಂದ್ರೆ ಮತ್ತೆ ಇನ್ನೊಂದು ದೊಡ್ಡ ಹಗರಣ ಮಾಡ್ತಾರೆ ನೀಟ್ಗಿನ್ನ. ಈಗ ಆ ಹಗರಣ ನೀವು ಫೋಕಸ್ ಮಾಡೋಷ್ಟು ಅದಕ್ಕಿನ್ನ ಇನ್ನೊಂದು ದೊಡ್ಡ ಹಗರಣ ಮಾಡ್ತಾರೆ. ಯಾವ ಹಗರಣ ಅಂತ ಪ್ರತಿಭಟನೆಗೆ ಜನ ನಾವು ಹೊಂದಿಸೋದೇ ಕಷ್ಟ ಆಗ್ಬಿಡೋ ಮಟ್ಟಿಗೆ ಅಲ್ಲ. ಶೈಲಜಾ ಮೇಡಮ್, ನನ್ನ ಪಾಯಿಂಟ್ ಇಲ್ಲಿ, ಕಾಂಗ್ರೆಸ್ ಅವರ ಸಂಪರ್ಕದಲ್ಲಿ ಇಲ್ಲ ಇದೀಗ. ಉಮೇಶ್ ಜಿ, ಈಗ ಒಂದು ಕಡೆ ಕಾಂಗ್ರೆಸ್ ಇದನ್ನು ಹೈಜಾಕ್ ಮಾಡಿದೆ. ರಾಹುಲ್ ಗಾಂಧಿ PPT ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಮಸ್ಯೆಗಳೇನು? ರಾಹುಲ್ ಗಾಂಧಿ ಅದು SIR ಆದಾಗ, ವೋಟ್ ಚೋರಿ ಆದಾಗ PPT ಕೊಟ್ಟಿದ್ದಾರೆ. ಅವ್ರದ್ದು ಸ್ಟೈಲ್ ಆಫ್ ಪ್ರೆಸೆಂಟೇಷನ್ ಅಂತ ಅಂದ್ಕೊಳ್ಳೋಣ ನಾವು. ನಿಮ್ದೇನು ಪ್ರೆಸೆಂಟೇಷನ್ ಇದಕ್ಕೆ? ಸರ್ ನಾವೀಗ ನೋಡಿ ಸರ್, ಇದನ್ನು ನಾವೇನು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಳ್ತಾ ಇಲ್ಲ. ಏನಂತಂದರೆ ಇದು ಕಾನೂನು ರೀತಿ ಏನೇನು ಮಾಡಬೇಕು ಅದು ಮಾಡಿದ್ದಾರೆ. ನೀಟ್ ಎಕ್ಸಾಮ್ ಮಾಡಲಿಲ್ವಾ? ಎಕ್ಸಾಮ್ ಆಗಲಿಲ್ವಾ ಸರ್? ಸಕ್ಸಸ್ ಆಯಿತು ಆಗಲಿಲ್ವಾ ಸರ್? ಸಕ್ಸಸ್ ಆಯಿತು. ಅಲ್ಲೇ ಇನ್ಸಿಡೆಂಟ್ ಆಗಬಾರ್ದಾಗಿತ್ತು. ಆಳುವ ಸರ್ಕಾರಗಳು ಏನು ಮಾಡ್ಬೋದು ಹೇಳಿ? ಏನು ಮಾಡ್ಬೋದು ಸರ್? ಇದಕ್ಕೆ ಬಿಗಿ ಭದ್ರತೆ ಮಾಡಿದ್ದಾರೆ, ಮುಂದೆ ಇಂಥ ಆಗದೆ ನೋಡ್ಕೊಂಡಿದೆ. UPA ಸರ್ಕಾರದಲ್ಲಿ ಆಗಿಲ್ವಾ? AIIM ಎಕ್ಸಾಮ್ ಪೇಪರ್ ಲೀಕ್ ಆಗಿಲ್ವಾ ಸರ್? CBSE ಪತ್ರಿಕೆ ಲೀಕ್ ಆಗಿಲ್ವಾ? ಏನು ಹೊಸ್ದಾಗಿದೆ ಇವಾಗ ಏನಾರ ಈ ಸಂದರ್ಭದಲ್ಲಿ ಅಲ್ವಾ ಸರ್? 140 ಕೋಟಿ ಇರುವಂಥ ಜನಸಂಖ್ಯೆ ಇರುವಂಥ ಈ ಪ್ರಜಾಪ್ರಭುತ್ವ ದೊಡ್ಡ ದೇಶದಲ್ಲಿ ಅನೇಕ ಘಟನೆಗಳು ಆಗ್ತವೆ, ಇಲ್ಲ ಅಂತಲ್ಲ. ನೀವು ಹೇಳಿದ್ರೆ ಅನೇಕ ವಿಸ್ಮೇಜರ್ಗಳಾಯ್ತವೆ, ದೈವಿಕ ಕೃತ್ಯಗಳಾಯ್ತವೆ.
ಅಂತ ತಡೆಯೋಕ್ಕಾಗಲ್ಲ ನಮ್ಮ ಕೈಲಿ. ಇಲ್ಲಿ ಏನಾಗಿದೆ ಅಂತ ವೈಫಲ್ಯಗಳು ಆಗಬಾರ್ದಾಯ್ತು. ಇದು ತುಂಬ ಸ್ಟ್ರಿಕ್ಟ್ ಆಗಿ ಅಂದರೆ ಮಕ್ಕಳ ಭವಿಷ್ಯ ಜೊತೆ ಹಿಂದಿನ ಸರ್ಕಾರದಲ್ಲಾಗಿತ್ತು, ಇದು ಸೇರಿ ಬರಾಬರ್ ಸರ್ ಹಂಗಲ್ಲ ಸರ್. ಆಯ್ತು ಸರ್, ನಾನು ಹೇಳ್ತಾ ಇರೋದು ಬರಾಬರ್. ಇವರಿಗೆ ಕಾಂಗ್ರೆಸ್ನವ್ರಿಗೆ ಅವ್ರು ಸರಿ ಇಲ್ಲ ಸರ್, ಅಂತ ಇವರು ಭಯಪಡ್ಕೊಂಡು ಒಂದು ನಿಮಿಷ, ಈಗ ಪ್ರಕಾಶ್ ರಾಜ್ ಅಲ್ಲಿ ಹೋಗಿದ್ದಾರೆ, ಏನು ಭಾಳ ಏನೋ ದೆಹಲಿಗೆ ಹೋಗಿದ್ದಾರೆ. ಪ್ರಕಾಶ್ ರಾಜ್ ಬಿಡದಿಗೆ ಯಾಕೆ ಬರ್ದಾಯ್ತು? ಕರ್ನಾಟಕದಲ್ಲಿ ಅಲ್ವಾ ಸರ್ ಅವರು? ದೇವನಹಳ್ಳಿಗೂ ಬಂದಿದ್ರು. ಅಲ್ಲ ಹೇಳಿದ್ದು ಸರ್, ಅವರು ಯಾರು ಎಲ್ಲಿ ಬರ್ಬೇಕು ನೀವೇ decide ಮಾಡ್ಬಿಟ್ರೆ ಹೆಂಗೆ? ಸರ್ ಇಲ್ಲಿ ಏನಾಗಿದೆ ಗೊತ್ತಾ ಸರ್, ಈಗ ಸರ್ ನೀವು ಒಂದು ನಿಮಿಷ ತಾವೊಂದು ಪಾಯಿಂಟ್ ಹೈಲೈಟ್ ಮಾಡಿ, ಐ ಅಪ್ರಿಷಿಯೇಟ್ ಯು. ಏನು ಸರ್, CJP ಅವರು ತುಂಬ ಇದನ್ನು ವೈಲೇಟ್ ಆಗೋವರೆಗೆ ವಿಶ್ವವಿದ್ಯಾಲಯ ವರ್ಲ್ಡ್ ವೈಡು ಕಾಂಗ್ರೆಸ್ಸನ್ನು ಮಲಗಿದ್ರ. ರಾಹುಲ್ ಗಾಂಧಿ ಅವರು ಫಾರಿನ್ಗೆ ಹೋಗ್ಬಿಟ್ಟು ವಾಪಸ್ ಬಂದ ನಂತರ ಈ ಅಲ್ಲಿ ಬಂದಿರೋ ಸಂಘಟನೆಗಳು ಯಾವ ಸರ್, NSU JNU ಯೂನಿವರ್ಸಿಟಿಯಿಂದ ಬಂದಿರೋಂಥವ್ರು. ಆಮೇಲೆ 17,000 ಅಸಂಘಟಿತ ಕಾರ್ಯಕರ್ತರು ಮೀಟಿಂಗ್ ಆಗುತ್ತೆ ಲೇಬರ್ ಸೆಕ್ಷನಲ್ಲಿ, ಯಾವುದೋ ಇದು ಮೊನ್ನೆ ಗಲಾಟೆ ಆಗ ಹಿಂದಿನ ದಿನ ಅವರೆಲ್ಲ ಬಂದಿದ್ದಾರೆ. ಅಲ್ಲಿ ಸುಮಾರು ಜನ ನೀವು ನೋಡಿದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿ, ನೀನು ಏನಕ್ಕೆ ಬಂದಿದ್ಯಪ್ಪ ಅನ್ನೋ ಗೊತ್ತಿಲ್ಲ, ಸುಮ್ಮನೆ ಬಂದಿದ್ದೀನಿ ಅಂತಾರೆ. ನೀಟ್ ಅಂದರೆ ಏನಾದರೂ ಗೊತ್ತಿಲ್ಲ ಅವರೆಲ್ಲ, ಅವ್ರಿಗೆ ಇದಕ್ಕೆ ಸಂಬಂಧ. ಇದೆಲ್ಲ ಪ್ರೀ ಪ್ಲಾನ್ ಅಂದರೆ ಯಾವುದೇ ಪ್ರತಿಭಟನೆಗಳು ಶಾಂತಿಯುತವಾಗಿ ಆಗ್ಬಿಟ್ಟು. JDS ಮೀಟಿಂಗ್ ಬರ್ತಾರಲ್ಲ ಸರ್, ಹೌದು ಬಸ್ಗಳಲ್ಲಿ ಬರ್ತಾರಲ್ಲ, ಬಿರಿಯಾನಿ ಪ್ಯಾಕೆಟ್ ಬಿರಿಯಾನಿ ಸರ್, ವಾಪಸ್ ತೊಗೊಳ್ಳಿ ಸರ್ ಆ ಮಾತನ್ನ. ನಮ್ದು ಬಡವರ ಪಕ್ಷ ಸರ್, ನಮ್ದು ಕಾರ್ಪೊರೇಟ್ ಪಕ್ಷ ಅಲ್ಲ, ಬಂಡವಾಳಶಾಹಿಗಳ ಪಕ್ಷ ಅಲ್ಲ ಸರ್. ಸರ್ ಇಲ್ಲ ಅಂದ್ರೆ ನೋಡಿ ಸರ್, ನಾವು ಅಲ್ಲ ಒಂದು ನಿಮಿಷ ನೋಡಿ, ಕಾವೇರಿ ನದಿನಲ್ಲಿ ಬಹಳ ನೀರು ಹರಿದೋಗ್ಬಿಟ್ಟಿದೆ ಸರ್. ಒಂದು ನಿಮಿಷ ಕೇಳಿಸ್ಕೊಳ್ಳಿ ಪೂರ್ತಿ. ಈ ರಾಜಕೀಯ ಪಕ್ಷಗಳು, ನಾನು ಕಾಂಗ್ರೆಸ್ಗೂ ಸೇರಿಸೆ, BJPಗೆ ಸೇರಿಸೆ, ನಿಮ್ಮೂ ಸೇರಿಸೆ ಮಾತಾಡೋದು, ಪಕ್ಷಗಳಿಗೆ ಸೇರಿಸಿದಾಗ ಈ ಮೈಸೂರು ಇಲ್ಲಿ ನಮ್ದು ಅರಮನೆ ಮೈದಾನದಲ್ಲಿ ಯಾವ್ಯಾವ ಬಸ್ ಬಂದಿತ್ತು, ಯಾವ್ಯಾವ ಬಸ್ಸು, ಆ ಬಸ್ ಹತ್ತಬೇಕಾದ್ರೆ ಎಷ್ಟು ದುಡ್ಡು ಕೊಡ್ತಾರೆ, ಇಳಿಬೇಕಾದ್ರೆ ಎಷ್ಟು ದುಡ್ಡು ಕೊಡ್ತಾರೆ, ಏನ್ ಪ್ಯಾಕೆಟ್ ಕೊಡ್ತಾರೆ, ಪ್ಯಾಕೆಟ್ ಅಂತ ಹೇಳ್ತಿರೋದು ನಾನು. ಪ್ಯಾಕೆಟ್ ನೀವು ಯಾವ ಪ್ಯಾಕೆಟ್ ಅಂತ ಅನುಭವ ಇದೆಯಾ ನಿಮ್ಗೆ? ಕೇಳಿಸ್ಕೊಳ್ಳಿ ಮತ್ತೆ ಪೂರ್ತಿ. ನೋಡಿ ಸರ್, ಕಾರ್ಮಿಕ ಸಂಘಟನೆಗಳೇ ಬಂದು ಒಂದು ವೇಳೆ ಆ ಕಾರ್ಮಿಕನ ಮಗನ ನೀಟ್ ಬರ್ದಿರಬಹುದು, ಅದರಲ್ಲಿ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ, ಬಂದ್ರು ನಾವು ಅವ್ರಿಗೆ ಬೆಂಬಲ ಕೊಡೋಣ ಅಂತ ಬಂದಿರಬಹುದು. ಅದರಲ್ಲಿ ಯಾರಿಗೋ ನೀವು ಮೈಕ್ ಹಿಡಿದಾಗ ನನಗೆ ಗೊತ್ತಿಲ್ಲಪ್ಪ, ನಾನು ಕರ್ಕೊಂಡ್ಬಂದ್ರು ಬಂದಿದೆ ಅಂತ ಅವ್ನು ಹೇಳಿದ್ರೆ, ಅಲ್ಲಿ ಬೆಂಬಲ ಕೊಡೋದ್ರ ಬಗ್ಗೆ ನಿಮ್ಮ ಆಕ್ಷೇಪಣೆ ಯಾಕೆ ಸರ್? ಬೆಂಬಲ ಕೊಡ್ಲಿ ಸರ್, ಅದು ಶಾಂತಿ ಮಾಡಲಿ ಸರ್. ಹಂಗಲ್ಲ ಸರ್, ಇವಾಗ ಜಂತರ್ ಮಂತರ್ ಹತ್ರ ಬಂದ್ಬಿಟ್ಟು ಇವತ್ತು ರಾಹುಲ್ ಗಾಂಧಿ ಇಡೀ ಕಾಂಗ್ರೆಸ್ ಪಕ್ಷ ಬಂದಿದೆ. ಪಂಜಾಬ್ ರೈತರಿಗೆ ಕಲಿಸ್ತಾನೆ ಅಲ್ಲ ಸರ್, ಒಂದ್ ನಿಮಿಷ. ಹೌದು, ಇಲ್ಲಿ ಎಡಪಂಥೀಯ ವಾದಗಳು ಅಲ್ಲ. JDSನವರು ಈ BJPಯವರು BJP ಸಮರ್ಥನೆ ಮಾಡಿ ಬಿಟ್ಬಿಟ್ಟಿದ್ದಾರೆ ಸರ್, ಅವ್ರ ಕೈಲಿ ಆಗ್ತಿಲ್ಲ. ಈಗ ನೀವು ಈ ಕನ್ವರ್ಟ್ ಆಗ್ತಾರಲ್ಲ ಸರ್, ಆ ಧರ್ಮ ಈ ಧರ್ಮ ಕನ್ವರ್ಟ್ ಆಗ್ತಾರಲ್ಲ, ಮೂಲ ಧರ್ಮದವರಿಗಿಂತ ಕನ್ವರ್ಟ್ ಆಗೋನ್ ಜಾಸ್ತಿ ಮಾಡ್ತಿರ್ತಾರಂತೆ, ಜಾಸ್ತಿ ಪ್ರೇಯರ್ಸ್, ಜಾಸ್ತಿ ಇದು ಆ ಥರ ಆಗ್ಬಿಟ್ಟಿದ್ದಾರೆ. ಒಂದ್ ನಿಮಿಷ, ಈಗ ಕಾಂಗ್ರೆಸ್ನವ್ರ ಜೊತೆ ಇದ್ವಿ, ಏನೋ ಬದಲಾವಣೆ ಆದ್ವಾ? ಇದು ಸರ್ ನಾವು ಆಗ್ಲಿಲ್ಲ, ನಮ್ಮ ತನ ಉಳಿಸ್ಕೊಂಡಿದ್ದೀವಿ. ಈಗ ಇವ್ರು BJP ಜೊತೆ ಇದ್ದೀವಿ, ನಾವಾಗಿ ಉಳ್ಕೊಂಡಿದ್ದೀವಿ. ಅಲ್ಲ ಸರ್, ಈಗ ನೀವು ವಿಶ್ವಾಸ ದ್ರೋಹ ಮಾಡಕ್ಕಾಗಲ್ವಲ್ಲ ಸರ್, ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕು, ಮಾಡ್ತಾ ಇದೀವಿ. ನೋಡಿ ಸರ್, ಆ ಇಡೀ ಮಕ್ಕಳ ಒಂದೇ ಒಂದು ಒಕ್ಕರಳ ಆಗ್ರಹ ಏನು ಗೊತ್ತಾ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ನಿಮಗೆ ಕಾರ್ಮಿಕ ಸಂಘಟನೆಗಳು ಬಂದರೆ ಹೊಟ್ಟೆ ಸಂಕಟ, ನಿಮಗೆ ಬೇರೆಯವ್ರು ಯಾರನ್ನ ಜಾಯಿನ್ ಮಾಡಿಬಿಟ್ರೆ ನಿಮಗೆ ಅವತ್ತು ಕೈಯೆಲ್ಲ ಉರಿ ಅವತ್ತು ಹೊಟ್ಟೆ ಉರಿ, ಕೈ ಉರಿ, ತಲೆ ಉರಿ, ಏನೇನೋ ಒಂಥರ ಸಂಕಟ ನಿಮಗೆ. ಇವರೆಲ್ಲ ಯಾಕೆ ಬರಬೇಕಾಗಿತ್ತು, ಪ್ರತಿಭಟನೆ ಸ್ಟ್ರಾಂಗ್ ಯಾಕೆ ಮಾಡಬೇಕಾಗಿತ್ತು, ಆಗ್ರಹ ಇನ್ನೂ ಜೋರಾಗಿ ಕೇಳಿಬಿಡುತ್ತಲ್ಲ, ಇವಾಗ ವಾಯ್ಸ್ ಜೋರಾಗಿ ಕೇಳಿಬಿಡುತ್ತಲ್ಲ, ಸಂಕಟ ಇದ್ದರೆ ಯಾವ ಥರ ಪ್ರತಿಭಟನೆ ಮಾಡಬೇಕು ಅಂತ JDS ಗೈಡ್ಲೈನ್ಸ್ ಹಾಕೊಡ್ಬೇಕಾಗಿತ್ತು. ಈ ಥರ ಪ್ರತಿಭಟನೆ ಮಾಡಿ ನೀವು ಗೈಡ್ಲೈನ್ಸ್ ಅಲ್ಲ ಸರ್, ಅದು ಹೇಳಿ ಮಾರ್ಗಸೂಚಿ. ನೋಡಿ ಸರ್, ನಾನು ಮಾರ್ಗಸೂಚಿ ಕೊಡೋದು ಕೋವಿಡ್ ಗೈಡ್ಲೈನ್ಸ್ ಇತ್ತಲ್ಲ, ಪ್ರೊಟೆಸ್ಟ್ ಗೈಡ್ಲೈನ್ಸ್ ಅಂತ ನೋಡಿ ಸರ್, ಎಲ್ಲರಿಗೂ ಪ್ರತಿಭಟನೆ ಮಾಡುವಂತ ಕೊಟ್ಟಿದ್ದಾರೆ. ಕಾರ್ಮಿಕ ಸಂಘಟನೆಗೂ ಇದೆ, ಅಲ್ಲ ಸರ್, ಅಲ್ಲ ಅಲ್ಲಾಹು ಅಕ್ಬರ್ ಅಂತ ಕೂಗಂತನೋ, ಮೋದಿ ಮರ್ಗಯ್ಯ ಅಂತ ಹೇಳೋನು, ಸಂಸತ್ತನ್ನು ಉರುಳಿಸ್ತೀವಿ ಅಂತ ಹೇಳೋನು, ಅವ್ನು ನಿಜವಾದ ಹೋರಾಟಗಾರನ ಅವನು. ಈಗ ನಾವ್ ಹೇಳ್ತಿರೋದು ಗೊತ್ತಾ, ಅದು ಹೋರಾಟಗಾರನ ಸರ್ ಅವನು, ಒಪ್ಕೊತೀರ ಅಂತಾರ ನೀವು? ನಾವೇನ್ ಹೇಳ್ತಾ ಇದೀವಿ ಗೊತ್ತಾ ಸರ್, ನಾವೇನ್ ಹೇಳ್ತಾ ಇದೀವಿ ಗೊತ್ತಾ, ದೇವೇಗೌಡರು ಮುಸ್ಲಿಮ್ನಾಗ ಹುಡ್ತೀನಿ ಎಂದಿದ್ರು, ಮುಸ್ಲಿಮ್ನಾಗ ಹುಡ್ತೀನಿ ಎಂದಿದ್ರು ಮುಂದಿನ ಜನ್ಮದಲ್ಲಿ. ದೇವೇಗೌಡರು ಹೇಳಿಲ್ವಾ? ದೇವೇಗೌಡರು ಹೇಳಿದ್ದಾರೆ. ಈ ದೇವೇಗೌಡರದು ಮೋದಿ ಬಗ್ಗೆ ಹೇಳಿರೋದಲ್ಲ, ಬೈಟ್ ಪ್ಲೇ ಮಾಡ್ಲಾ ಹೇಳಿದ್ದಾರೆ ಸರ್. ಮತ್ತೆ ಹೌದು, ಹಂಗಾರೆ ಹಾಕ್ಬಿಡಿ, ಹೆಂಗ್ ಮಾಡ್ಬಿಡಿ, ಹಂಗಾರೆ ಹಂಗಲ್ಲ ಸರ್, ಈಗ ಪ್ಲೇ ಮಾಡ್ತೀರಾ? 5 ನಿಮಿಷ ಟೈಮ್ ಕೊಟ್ಟಿಲ್ಲ. ಪ್ರತಿಭಟನೆ ಮಾಡ್ಬೇಕಂತ ಪ್ರವೋಕ್ ಮಾಡು ಅಂತ ಹೇಳಿದ್ರು ಸರ್. ಇವ ಪ್ರವೋಕ್ ಮಾಡ್ತಾರ ಸರ್, ಪೊಲಿಟಿಕಲಿ ಮೋದಿ ಅವರು ಟಾರ್ಗೆಟ್ ಮಾಡ್ಕೊಂಡು ಮಾಡ್ರಲ್ಲ, ಈ ಪ್ರತಿಭಟನೆ ವಾಪಸ್ ತಗೋಬೇಕು. ಪ್ರತಿಭಟನೆ ಬಿಟ್ಬಿಡಿ. ಕುಮಾರಸ್ವಾಮಿ ಅವರು ದೇವೇಗೌಡರು ಏನಾದರೂ ಹಾಕಿರೋ ಬೈಟ್ ನಾನು ಪ್ಲೇ ಮಾಡಿ ಅದು ನರೇಂದ್ರ ಮೋದಿ ಅವರು ನೋಡಿಬಿಟ್ರೆ, ಇವತ್ತಿಗೆ ನೋಡಿಬಿಟ್ರೆ, ನೀವು ಆಗಲೇ ಹೇಳಿದ್ರಲ್ಲ, ಮೋದಿ ಮರ್ಗಯ್ಯ, ಆ ಮರ್ಗಯ್ಯ, ಈ ಮರ್ಗಯ್ಯ ಎಲ್ಲ ಅದನ್ನ ಮೀರಿಸುವಂತಿವೆ. ರಾಜಕೀಯದಲ್ಲಿ ತಮಿಳುನಾಡಲ್ಲಿ ನಮ್ಮನ್ನಷ್ಟೇ ಹೇಳ್ಬೇಡಿ ಸರ್. ನಿಮಗಾದ್ರೂ ರಾಜಕೀಯದ ಹುಚ್ಚಿದೆ, ರಾಜಕೀಯದ ಲಾಭ ಇದೆ. ಯಾರೋ ಕಾರ್ಮಿಕ ಸಂಘಟನೆಗಳು ಬಂದರೆ ಒಂದು ದಿನ ಮನುಷ್ಯ ರಜಾ ಹಾಕಿಬಿಟ್ಟು ಅವ್ನ ಸಂಬಳ ಬಿಟ್ಬಿಟ್ಟು, ನಿಮ್ಮ ಮಕ್ಕಳ ನಿಮ್ಮ ಜೊತೆ ನಾವು ಇದೀನರಪ್ಪ,
ನಿಮ್ಮ ಹೋರಾಟ ಗೆಲುವಾಗ್ಲಪ್ಪ, ನಿಮ್ಮ ಸ್ಥಿತಿ ನೋಡೋಕ್ಕಾಗ್ತಿಲ್ಲ, ಬಂದಿರ್ತಾನಲ್ಲ ನಿಜವಾದ ತ್ಯಾಗಿ ಅವನು. ನಿಮಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ, ಇದರ ಮಿನಿಸ್ಟರ್ ಪಟ್ಟ ಆಗುತ್ತೆ, ಇಲ್ಲಿ ಇನ್ಯಾವುದೋ ಒಂದು MP ಸೀಟ್ಗಳು ಸಿಗ್ತವೆ, ಮೈತ್ರಿ ಮಾಡ್ಕೊಳ್ತೀರಿ ಆಗ್ತೀವಿ, ಅವ್ನಿಗೇನು ಸಿಗುತ್ತೆ? ಲೇಬರ್ ಅವ್ನಿಗೆ ಸರ್ ಸದುದ್ದೇಶದಿಂದ ಬಂದು ಪ್ರೊಟೆಸ್ಟ್ ಮಾಡಲಿ ಸರ್. ನೀವು ಮೋದಿ ಬೈದು ಬಿಟ್ರೆ ಸದುದ್ದೇಶ, ಇವ್ರು ಏನಾದ್ರು ಹೇಳ್ಬಿಟ್ರೆ ಮೋದಿ ಮರ್ಗೆ ಅಂದ್ಬಿಟ್ರೆ ದೊಡ್ಡ ಕೆಟ್ಟ ಉದ್ದೇಶ ಆಗಲ್ಲ ಅದು. ಸರ್. ಅವರು ನೋಡಿ ಸರ್, ಒಂದು ನಿಮಿಷ, ಈಗ ಏನು ಹೇಳ್ತಾರೆ ಅಂತ ಪೆಟ್ರೋಲ್ ಅಂತ ಏನು ಹೇಳ್ತಾರೆ ಅದನ್ನ ಏನು ಎರ್ಚಿದಾರಲ್ಲಿ ಇದೇ ಸೋನಿಯಾ ಗಾಂಧಿ ಅವರಿಗೆ ಪೆಪ್ಪರ್ ಸ್ಪ್ರೇ ಮಾಡಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಬಿಡಕ್ಕಾಗುತ್ತೆ ಸರ್? ಸೋನಿಯಾ ರಕ್ಷಣೆ ಕೊಡಬೇಕಾದಂತ BSF ಪೊಲೀಸರ ಮೇಲೆ ಅಟ್ಯಾಕ್ ಆಗಿದೆ. ಅದ್ರ ಬಗ್ಗೆ ನಾವೇನು ತಗೋಬಾರ್ದ? ನರೇಂದ್ರ ಮೋದಿ ಏನು ಹೇಳಿದ್ರು? ನರೇಂದ್ರ ಮೋದಿ ಅವರಿಗೆ ಸೋನಿಯಾ ಗಾಂಧಿ ಏನು ಹೇಳಿದ್ರು ಹೇಳ? ನಾನು ಮೌತ್ಕಾ ಸೌದಾಗರ್ ಯಾರು ಹೇಳಿದ್ದು ಮೌತ್ಕಾ ಸೌದಾಗರ್ ಅಂತ ಹೇಳಿ? ಸೋನಿಯಾ ಗಾಂಧಿ ಅವರಿಗೆ ಇಟಲಿ ವಿಚಾರ ಇಟ್ಕೊಂಡು ಬಾರ್ ಡ್ಯಾನ್ಸರ್ ಅಂತ ಹೇಳಿ ಅದನ್ನ ಯಾರು ಹೇಳಿದ್ದು? ಹೇಳ ಅದನ್ನೆಲ್ಲ ರಾಜಕೀಯ ಅಂತ ಬಿಟ್ಬಿಡ್ಬೇಕು, ಇದನ್ನ ಬಿಟ್ಬಿಡೋಣ ನಾವು. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ ಒಂದು ಬ್ರೇಕ್ ಆದಮೇಲೆ. XLPU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಶೈಲಜಾ ಮೇಡಮ್ಮ, ನಾನೇನು ಕೇಳ್ತೀನಿ ಅಂತ ಹೇಳಿದ್ರೆ, ಮಹೇಶ್ ಪತ್ತಾರ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ ನಾನು. ಮಹೇಶ್ ಪತ್ತಾರ್ ಸರ್, ಈ ಒಂದು ಹೋರಾಟ ಮುಂದಕ್ಕೆ ಹೋಗೋದು ಹೇಗೆ? ಬರೀ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಾಕಾ, ಅಥವಾ ಅವ್ರು ರಾಜೀನಾಮೆ ಕೊಡಬೇಕು, ಇವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಹೋರಾಟ ಡಿಬೇಟ್ ಆಗುತ್ತಾ, ಇಲ್ಲ ಅವ್ರು ಕೇಳ್ತಿರೋ ಸರಿನಾ ಅಂತ? ಸರ್, ಈಗ ಈ ಮತ ಭ್ರಮಣೆ ಆದಂತಿರುವಂತ ಕೇಂದ್ರ ಸರ್ಕಾರ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ಅವ್ಯವಸ್ಥಿತಿ ಇದೆ, ನಿರುದ್ಯೋಗದ ಪ್ರಶ್ನೆ ಇದೆ, ಇಂಥ ದಯನೀಯವಾದಂತ ಏನ್ ಪರಿಸ್ಥಿತಿಗೆ ಉತ್ತರಾಯಿತ್ವವಾಗಿ ಅದು ನಡ್ಕೋಬೇಕು ಅನ್ನೋದು ಬಹಳ ಮುಖ್ಯವಾಗಿರುವಂತದ್ದು. ಅದು ನಡ್ಕೊಂತಿಲ್ಲ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಮುಖ್ಯವಾಗಿ ಪ್ರಶ್ನೆ ಬಂದಿದ್ದೇನು ಅಂದ್ರೆ, ಈ ನೀಟ್ ಪರೀಕ್ಷೆ ನಡೆಸುವಂತ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಏನಿದೆ, ಇದನ್ನ ವಿಸರ್ಜನೆ ಮಾಡಬಹುದು, ಬೇರೆ ಅವರವರ ರಾಜ್ಯಕ್ಕೆ ಅದನ್ನ ಬಿಟ್ಟು ಕೊಡಬೇಕು. ಇಲ್ಲಿ ವಿಷಯವನ್ನ ಡೈವರ್ಟ್ ಮಾಡ್ಲಿಕ್ಕೆ ಏನೋ ಅವ್ರು ಭಾಗವಹಿಸಿದ್ರು, ಇವ್ರು ಭಾಗವಹಿಸಿದ್ರು, ಅವ್ರು ಯಾಕೆ ಇವ್ರು ಯಾಕೆ ಅನ್ನುವಂತ ಚರ್ಚೆ, ಅನಾವಶ್ಯಕ ಚರ್ಚೆಗಳನ್ನು ಬಿಟ್ಟು, ಈಗ ರೈತರು, ಕಾರ್ಮಿಕರು, ಕಮ್ಯುನಿಸ್ಟ್ ಪಾರ್ಟಿಗಳು ಎಲ್ಲರೂ ಆ ಹೋರಾಟ ಬೆಂಬಲಿಸಿದ್ದಾರೆ. ಇವರೆಲ್ಲ ಮಕ್ಕಳೆಲ್ಲರೂ ರೈತರು, ಕಾರ್ಮಿಕರು, ನೌಕರರ ಮಕ್ಕಳಲ್ವಾ? ಯಾಕೆ ಬೆಂಬಲಿಸಬಾರದು? ಅವ್ರು ಯಾಕೆ ಬಂದಿದ್ರು ಅಂತಂದು ಕೇಳೋದ್ರಲ್ಲಿ ಸರಿ ತಪ್ಪಿಲ್ಲ. ಒಂದು ಕಡೆಗೆ ಅತ್ಯಂತ ಸರ್ವಾಧಿಕಾರಿಯಾಗಿ ಮಂಡತನದಿಂದ ಈ ಜನರ ಸಮಸ್ಯೆಗಳನ್ನ, ಜನಪರ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರ ಒಂದ್ ಕಡೆ ಗಮನ ಕೊಡ್ತಾ ಇಲ್ಲ. ಇವತ್ತು ನಿಮ್ಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಏನು CJ ಅವರಿದ್ದಾರೆ, ಸೂರ್ಯಕಾಂತ್ ಅವರು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಿಶೀಲನೆ ಮಾಡಕ್ ಆಗಲ್ಲ, ನಂಗೆ ಟೈಮ್ ಇಲ್ಲ, ಇದನ್ನೆಲ್ಲ ನೋಡಕ್ ಆಗಲ್ಲ ಅನ್ನೋ ರೀತಿಯಲ್ಲಿ ನ್ಯಾಯಾಲಯನೂ ಕೂಡ ಈ ತರ ಮಾಡಿದ್ರೆ ಯಾರ ಹತ್ರ ಹೋಗಿ ನ್ಯಾಯ ಕೇಳೋದು ನಾವು? ಯಾರ ಹತ್ರ ಹೋಗಿ ಕೇಳಬೇಕು? ಹಿಂಗಾಗಿ ಈ ಎಲ್ಲಾ ಕಾರಣಗಳಿಂದ ಈ ತರ ಒಂದು ಜನಪರ ಹೋರಾಟವನ್ನ ಯಾವ್ಯಾವ ನಾವು ದಾಳಿ ಮಾಡಿ ಹತ್ತಕ್ತೀನಿ ಅನ್ನುವಂಥದ್ದು ಏನಾದ್ರು ಇದ್ರೆ ಅದು ಕೇಂದ್ರ ಸರ್ಕಾರದಿಂದ ಸಾಧ್ಯ ಇಲ್ಲ. ಈ ಹೋರಾಟ ಮುಂದುವರಿತದೆ. ಈ ಹೋರಾಟ ಅಂತಿಮವಾಗಿದ್ರೆ ರಾಜೀನಾಮೆ ಪ್ರಶ್ನೆ ಇಲ್ಲ, ರಾಜೀನಾಮೆ ಜೊತೆಗೆ ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ಈ ಪ್ರಶ್ನೆಗಳಿಗಾಗಿ ಕೇಂದ್ರ ಸರ್ಕಾರ ಗಮನ ಕೊಡಬೇಕು. ಇಲ್ಲ ಅಂದ್ರೆ ಈ ಹೋರಾಟ ಅನಿವಾರ್ಯ. ನಮಗೆ ಕೇಂದ್ರ ಸರ್ಕಾರ ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ, ಕೋರ್ಟ್ ನಮ್ಗೆ ಟೈಮ್ ಇಲ್ಲ, ನಮ್ಗೆ ಇದನ್ನ ನೋಡಕ್ ಆಗಲ್ಲ ಅಂತಾರೆ. ಹಿಂಗಾಗಿ ಬೀದಿಯಲ್ಲೇ ನಮ್ಮ ಹೋರಾಟ ಮುಂದುವರಿತದೆ. ನಾನು ಇಲ್ಲಿ ಕೀರ್ತಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಕೀರ್ತಿ, ಪಾಯಿಂಟ್ ಏನಂತ ಹೇಳಿದ್ರೆ, ಈ ಬಿಡಿಯಾಗಿ ಹೋರಾಟಗಳಾದಾಗ 1857 ಪ್ರಥಮ ಸ್ವತಂತ್ರ ಸಂಗ್ರಾಮ ಇತ್ತಲ್ಲ, ಯಾಕೆ ಫೇಲ್ ಆಯಿತು ಅಂದರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕನೆಕ್ಟಿವಿಟಿ ಸಿಕ್ಕಲಿಲ್ಲ, ಅವತ್ತಿಗೆ ಕಮ್ಯುನಿಕೇಷನ್ ಇರಲಿಲ್ಲ. ಎಲ್ಲೋ ಮಂಗಲ್ ಪಾಂಡೆ, ಇನ್ನೆಲ್ಲೋ ಒಂದು ಕಡೆ ಎನ್ಫೀಲ್ಡು ಅಥವಾ ಬಂದೂಕುಗಳಿಗೆ ಹಂದಿ ದನದ ಕೊಬ್ಬನ್ನು ಸವರಿದ್ದಾರೆ, ಗಲಾಟೆ ಆಯ್ತಲ್ಲ, ಅಟ್ಟೆ ಟೈಮ್ ಆಗಲಿಲ್ಲ. ಬಿಡಿಯಾಗಾದರೆ ಎಲ್ಲಿ ಬೇಕಾದ್ರೂ ಹೋರಾಟವನ್ನು ಹತ್ತಿಕ್ಬಿಡ್ಬಹುದು. ಎಂಥ ಹೋರಾಟ ಆದರೂ ಅಷ್ಟೇ. ಇಡಿಯಾಗುತ್ತಲ್ಲ, ಅದನ್ನು ಹತ್ತಿಕ್ಕೋದು ಭಾಳ ಕಷ್ಟ. ಸೊ ಇಂಥ ಹೋರಾಟಗಳಲ್ಲಿ ಈಗ ತಮಿಳುನಾಡು, ಇನ್ನೊಂದು ರಾಜ್ಯನೂ ಆಗ್ರಹ ಮಾಡ್ತಾ ಇವೆ, ನನಗೆ ನೀಟ್ ಬೇಕಾಗಿಲ್ಲ. ತಮಿಳುನಾಡಲ್ಲಿ ಏಕೈಕ ಆಗ್ರಹ ಏನು ಅಂದರೆ, ಶಿಕ್ಷಣ ವಿಚಾರವನ್ನು ಕೇಂದ್ರ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೂ ಬೇಡ, ರಾಜ್ಯ ಪಟ್ಟಿಗೆ ತಂದುಬಿಡಿ, ಅದನ್ನು ಅಂತ ದೊಡ್ಡ ಆಗ್ರಹ. ನಮ್ಮ ಶಿಕ್ಷಣ ನಮ್ಮ ಇದಕ್ಕೆ ಸ್ಪರ್ಧೆ ಕೊಟ್ಟುಬಿಡಿ ಅಂತ ಹೇಳಿ. ಇದು ಯಾಕೆ ಆಗಬಾರ್ದು ಈ ಆಗ್ರಹ? ಸರ್, ಈಗ DK ಶಿವಕುಮಾರ್ ಅವರು ನೀಟ್ ಎಕ್ಸಾಮ್ ಯಾಕೆ ಬೇಡ ಅಂತ ಹೇಳ್ಬಾರ್ದು? ನೀವು ಒಂದು ಮಾಹಿತಿ ನಿಮ್ಮ ಮಾಧ್ಯಮದಲ್ಲೂ ಸಹ ಪ್ರಸಾರ ಆಗಿದೆ. ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ, ನಾವು CET ಮತ್ತೆ ತಗೊಂಬರೋಣ, ಈ ನೀಟ್ ಬೇಡ ಅಂತ ಒಂದು ಪ್ರಸ್ತಾವನೆನ ಇಡ್ತಾರೆ. ಈಗ ಕ್ಯಾಬಿನೆಟಲ್ಲೂ ಚರ್ಚೆ ಮಾಡೋದಕ್ಕೆ ನಮ್ಮ ಪಕ್ಷದಲ್ಲೂ ಚರ್ಚೆ ಆಗ್ತಾ ಇದೆ, ಮತ್ತು ಅದನ್ನು ಮುಂದೆ ತಗೊಳೋದಕ್ಕೆ NSU ಸಹ ನಾವು ಸಹ ಮನವಿ ಮಾಡಿದ್ದೀವಿ. ಎನಿ ಟೈಮ್ ಅದನ್ನು ಕ್ಯಾಬಿನೆಟಲ್ಲಿ ಡಿಸಿಷನ್ ಸಹ ಆಗ್ಬೋದು, ಬಟ್ ಅದನ್ನ ನಾವು ಸ್ಟ್ರಾಂಗಾಗಿ ಒತ್ತಾಯಿಸಿದ್ವಿ. ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಶಿ,
ಸ್ಟೇಟ್ ಪಟ್ಟಿಗೆ ಬರಬಹುದಲ್ವಾ ಶಿಕ್ಷಣ? ಯಾಕೆ ಈ ಶಿಕ್ಷಣಕ್ಕೂ ನಾವು ಕೇಂದ್ರನ ಜೀವಜೂರುಗಳು ಅಂದ್ಕೊಂಡು ಅವರು ಕೊಟ್ಟಿದ್ದನ್ನು ಮಾಡಿಕೊಂಡು ದಕ್ಷಿಣದ ರಾಜ್ಯಗಳಲ್ಲಿ ಚೆನ್ನಾಗಿ ಮೆಡಿಕಲ್ ಕಾಲೇಜ್ ಕಟ್ಕೊಂಡು ಉತ್ತರದವ್ರಿಗೆ ಕೆಲವು ರಾಜ್ಯಗಳಿದೆಯಲ್ಲ, ಕೆಲವು ರಾಜ್ಯಗಳಲ್ಲಿ ಅಲ್ಲಿ ಅವ್ರಿಗೆ ಊಟ ಇಲ್ಲ, ಅದಿಲ್ಲ, ಇದಿಲ್ಲ ಅಂದಾಗ ಅವ್ರಿಗೆಲ್ಲ ಮೆಡಿಕಲ್ ಸೀಟ್ ಕೊಟ್ಕೊಂಡು ಸಾಕಿ ತಿರ್ಗಿ ಅವ್ರ ರಾಜ್ಯಗಳಿಗೆ ನಾವು ವರಮಾನ ಕೊಡೋಕ್ಕೆ ನಾವೆಲ್ಲ ಕಾಲೇಜ್ ಕಟ್ಟಿದ್ದೀವಿ. ಲಾಭಿನೇ ಆಗಿದ್ದು. ಯಾಕಂದ್ರೆ CET ನಡೀತಾ ಇತ್ತು, ನಾನು ಸಹ CET ಬರ್ದಿದ್ದಂತ 99ನಲ್ಲಿ. ಆಗೆಲ್ಲ CET ಚೆನ್ನಾಗೇ ಆಗ್ತಾ ಇತ್ತು, ಯಾವುದೂ ಸಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಇರಲಿಲ್ಲ, ಅಲ್ಲಿ ರೂಮಲ್ಲಿ ಯಾರು ಕಾಪಿ ಕೊಡೋದಕ್ಕೆ ಯಾರು ಇರಲಿಲ್ಲ, ತುಂಬ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಸರ್ಕಾರಗಳು ಅಂದ್ರೆ ರಾಜ್ಯ ಸರ್ಕಾರಗಳು ಒಳ್ಳೆ ಯಶಸ್ವಿ ಆಗಿದ್ವು. ಆ ಯಶಸ್ವಿ ಆಗಿದ್ದಂತಹ ರಾಜ್ಯದ ಪರೀಕ್ಷೆಗಳನ್ನ ಇವರು ಹತೋಟಿಗೆ ತಗೊಂಡ್ ಬಂದ್ರಲ್ಲ, ಅಲ್ಲಿ ಇವರು ಎಲ್ಲೋ ಎಡವಿದ್ದಾರೆ. ಇವ್ರು ಏನೋ ಮಾಡಕ್ ಹೋಗಿ ಏನೋ ಆಗಿದೆ ಅನ್ಸುತ್ತೆ. ಅಂದ್ರೆ ನೀವ್ ಹೇಳಿದಾಗ ಕರೆಕ್ಟ್, ಉತ್ತರ ಭಾರತದವ್ರನ್ನ ಅಕಾಮಿಡೇಟ್ ಮಾಡೋದಕ್ಕೆ ಎಲ್ಲ ರಾಜಕೀಯ ಇದಿರುತ್ತೆ. ಬೆಂಗಳೂರಲ್ಲಿ ಸೀಟ್ ಬೇಕು, ಹೈದರಾಬಾದಲ್ಲಿ ಸೀಟ್ ಬೇಕು, ಚೆನ್ನೈಯಲ್ಲಿ ಸೀಟ್ ಬೇಕು, ನಾವ್ ಹೇಳಿದ್ರೆ ಕೊಡಲ್ಲ, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನೀವು ನೇರವಾಗಿ ಕೊಡ್ಬೋದಲ್ಲ, ಇವ್ರು ಅದನ್ನ ನೇರವಾಗಿ ಕೊಡ್ಬೋದು. ಇದೊಂದು ದೊಡ್ಡ ಲಾಭ ಇದೆ. ಇದೊಂದು ಸೀಟ್ ಬ್ಲಾಕಿಂಗು ಇದೆ ಇದ್ರಲ್ಲಿ. ಏನಂದ್ರೆ ಇಲ್ಲೂ ಬ್ಲಾಕ್ ಮಾಡ್ಕೊಂಡಿರ್ತಾನೆ, ಇನ್ನೊಂದ್ ಕಡೆನೂ ಬ್ಲಾಕ್, ಉತ್ತರ ಭಾರತದಲ್ಲೂ ಬ್ಲಾಕ್ ಮಾಡ್ಕೊಂತಾನೆ, ಹೈದರಾಬಾದಲ್ಲೂ ಬ್ಲಾಕ್ ಮಾಡ್ಕೊಂಡಿರ್ತಾನೆ. ಅವ್ನಿಗೆ ಯಾವ್ದು ಅದರಲ್ಲೂ ಸೇಲ್ಸ್ ಇದೆ. ಈ ಬ್ಲಾಕಿಂಗ್ ಮಾಡಿ ಸೇಲ್ ಮಾಡ್ತಾರೆ ಈ ಸೀಟ್ಗಳನ್ನ. ಇದನ್ನೆಲ್ಲ ಹಾಕಿದ್ದೆ ಯಾಕೆ ಅಂದ್ರೆ ಇದು ನೀಟ್ ಆಗಿರೋದ್ರಿಂದ. ನೀಟ್ ಹತೋಟಿ ಅಲ್ಲಿಗೆ ಬಂದ ಕೇಂದ್ರಕ್ಕೆ ಬಂದಾತ, ಕೇಂದ್ರದಿಂದ ಎಲ್ಲಿ ಬೇಕಾದ್ರೂ ಅವ್ನು ಬರಿಬೋದು, ಎಲ್ಲಿ ಬೇಕಾದ್ರೂ ಅವನು ಬ್ಲಾಕ್ ಮಾಡ್ಕೋಬಹುದು. ಆ ನಿಟ್ಟಿನಲ್ಲಿ ಏನು ಮಾಡೋಣ ಉಮೇಶ್, ಒಂದು ಫೈನಲ್ ಒಂದು ವಿಚಾರ ಇದೆ, ಯಾಕೆ ಒಂದು ಆಗ್ರಹ ಬರಬಾರ್ದು ನೀಟ್ ನಮ್ಮ ವ್ಯಾಪ್ತಿಯಲ್ಲಿ ಇಡಿ ಅಂತ? ಖಂಡಿತ ಸರ್, ಈಗ ತಾವು ಹೇಳಿದ್ರಲ್ಲ, ನಮ್ಮ ರಾಜ್ಯದ ಸವಲತ್ತುಗಳು ನಮ್ಮರಿಗೆ ಸಿಗಬೇಕು, ನಮ್ಮ ಮಕ್ಕಳಿಗೆ. ಒಂದು ನೀಟ್ ಎಕ್ಸಾಮ್ ಅಂದ್ರೆ ನಿಮ್ ಗಮನಕ್ಕಿರಲಿ, ಮೋರ್ ದೆನ್ 1500 crores ಬಾಪ್ತು ಅದು. ಇವರು ಚುನಾವಣೆ, ಒಂದು ರಾಷ್ಟ್ರ ಒಂದು ಚುನಾವಣೆ ಕತೆ ಹೇಳ್ತಾರಲ್ಲ, ನಾನು ದುಡ್ಡು ಉಳಿಸ್ಬಿಡ್ತೀನಿ ಅಂತ. ಈ ಒಂದು ನೀಟ್ ಎಕ್ಸಾಮನ್ನು ಸುಮಾರು ಜನ ಏನು ರೀ ಎಕ್ಸಾಮ್ ಆದ್ರೆ ಹೋಯ್ತು ಅಂತಾರಲ್ಲ. 1500 ಕೋಟಿ ಯಾರು ದುಡ್ಡು? 1200 ಕೋಟಿ ಆಗಲಿ ಯಾರು ದುಡ್ಡು? ನಮ್ದೇ ತಾನೇ. ರೀ ಎಕ್ಸಾಮ್ ಮಾಡ್ತೀವಿ ಅಂದ್ರು ಧರ್ಮೇಂದ್ರ ಪ್ರಧಾನ್ ಅವತ್ತೇ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತೇನೆ ಗೊತ್ತಾ ಸರ್, ರಾಜೀನಾಮೆ ಒಂದೇ ಅಲ್ಲ, ಎಲ್ಲಕ್ಕೂ ಪರಿಹಾರ ಅಲ್ಲ. ಈಗ ನಾವು ಬಿಡದಿ ಹೋರಾಟ ಮಾಡ್ತೀವಿ, DK ಶಿವಕುಮಾರ್ ರಾಜೀನಾಮೆ ಕೊಡ್ತಾರ? ಮೂಡಾಗರಣ ಆಯ್ತು, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರ? ಯಾರ ಕೊಟ್ರ ಸರ್? ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತ ಕಾಲ ಹೊರಟೋಯ್ತು ಸರ್. ಆಗ ಹಿಂದೆ ಬಂಗಾರಪ್ಪನವ್ರು ರಾಜೀನಾಮೆ ಕೊಟ್ರು, ಅನೇಕ ರಾಜಕಾರಣಿಗಳು ಹೆಗ್ಡೆ ಅವರು ರಾಜೀನಾಮೆ ಕೊಟ್ರು, ಏನು ಅಂದ್ರು ಅಂತ ಹೇಳಿ. ಸೊ ಇಂಥ ಹಗರಣಗಳು ಬಂದಂತ ನೈತಿಕತೆ ಹೊರಟೋಗಿದ್ದೀವಿ ಇವತ್ತೆಲ್ಲ. ಹೀಗಾಗಿ ನಾವು ಅದನ್ನು ಪ್ರಶ್ನೆ ಮಾಡಕ್ ಆಯ್ತಾ ಇಲ್ಲ. ಈಗ ಏನ್ ಮಾಡ್ಬೇಕು? ಈಗ ಸದನದಲ್ಲಿ ಬಂದು ಚರ್ಚೆ ಮಾಡಿ ಅದು ಬೇರೆ ನೀಟ್ ಏನ್ ಮಾಡಬೇಕು, ಮೂಡ ಹಗರಣ ಆಗಿದೆ ಇಲ್ಲ ಅನ್ನೋದೇ ಕನ್ಫ್ಯೂಷನ್ ಇತ್ತು. ನೀವು ಅದ್ರ ಬಗ್ಗೆ ಮಾತಾಡಬೇಡಿ, ಬಡ್ಡಿ ಬಗ್ಗೆ ಮಾತಾಡಬೇಡಿ. ಈಗ ನೀಟ್ ನೀಟ್ ವಿಚಾರದಲ್ಲಿ ಇಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಅದರಲ್ಲಿ ನೀವು ಆಗಿದೆ ಇಲ್ಲ ಅನ್ನೋದೇ ಕನ್ಫರ್ಮ್ ಇಲ್ಲ. ನೀವು ಅದನ್ನ ಮಾತಾಡಿ, ನೀವು ಯಾವ್ದನ್ನ ಮಾತಾಡೋದು ಪ್ರವೋಕ್ ಮಾಡ್ತಾ ಶಶಿ ಅವರೇ, ಮಹೇಶ್ ಪತ್ತಾರ್ ಅವರೇ, ಎಲ್ರಿಗೂ ಥ್ಯಾಂಕ್ ಯು ಪಾಲ್ಗೊಂಡಿದ್ದಕ್ಕೆ. ನಾವು ರಾಜಕೀಯ ವಿಚಾರಗಳು, ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾನು ಮಿಕ್ಸ್ ಮ್ಯಾಚ್ ಮಾಡಲಿಕ್ಕೆ ಯಾವತ್ತೂ ಇಷ್ಟಪಡಲ್ಲ. ಯಾವುದೋ ಒಂದು ಹಗರಣ ಆಗಿದ್ದಾಗ ಹಗರಣಕ್ಕೆ ಸಂಬಂಧಪಟ್ಟ ತನಿಖೆ ಆಗಿದೆ, ಯಾರೋ ಜಮೀನು ವಶಪಡಿಸ್ಕೊಂಡಿದ್ರು, ಇನ್ಯಾರೋ ಸೈಟ್ ಇದು ಮಾಡ್ಕೊಂಡ್ಬಿಟ್ಟಿದ್ರು, ಆರ್ ಅಶೋಕ್ತು ಇಲ್ಲೇ ಜೋರಾಗಿ ಜಮೀನು ತೊಗೊಂಡು ಅವರು ವಾಪಸ್ ಕೊಟ್ಬಿಟ್ಟಿದ್ರು ಅಂತ 3 ವಿಚಾರಗಳಿದೆಯಲ್ಲ, ಯಾರೇನು ಸಾಚಾಗಳಿಲ್ಲ. ಅಲ್ಲಿ ತನಿಖೆ ನಡೆದಿದೆ, ಆಯಾ ಕಾಲಗಳಿಗೆ ವಾಪಸ್ ಕೊಡೋರು ವಾಪಸ್ ಕೊಟ್ಟಿದ್ದಾರೆ, ಇಲ್ಲ ಇವರು ನಿರ್ದೋಷಿ ಅಂತಲೂ ಕೂಡ ತೀರ್ಪು ಬಂದಿದೆ. ಅದೊಂದು ಕಡೆ ಇದೆ. ಈ ಭವಿಷ್ಯದ ವಿಚಾರದಿಂದ ಯಾರೆಲ್ಲ ಇದಕ್ಕೆ ಹೊಣೆ ಹೊತ್ಕೊಂಡಿರ್ತಾರಲ್ಲ, ಅವ್ರು ರಾಜೀನಾಮೆ ಯಾಕೆ ಇನ್ನೊಬ್ಬ ಯಾರೋ ಒಳ್ಳೆ ವ್ಯಕ್ತಿ ಬಂದು ಅದನ್ನು ಮುನ್ನಡೆಸ್ಕೊಂಡು ಹೋಗಲಿ, ಈ ವ್ಯಕ್ತಿ ಅಂತೂ ಗಬ್ಬು ಮಾಡಿಟ್ಟಿದ್ದಾನೆ, ಅದನ್ನು ಕೊಳಕು ಮಾಡಿ ಇಟ್ಟುಬಿಟ್ಟಿದ್ದಾನೆ ಅಂತ ಒಂದು ಕೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಆದಷ್ಟು ಬೇಗ ಶ್ರೀಯುತ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿಯವರು ಸ್ಪಂದಿಸಲಿ ಅಂತ ಹೇಳ್ತಾ ಈ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.